ಪರಮ ಪೂಜ್ಯ ಕೃಷ್ಣಾಪುರ ಮಠಾಧೀಶರ ದಿವ್ಯಪಾದ ಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ ಎಲ್ಲ ಉಪನಿಷತ್ತುಗಳ ಸಾರೀಭೂತವಾದಂತಹ ಶ್ರೀಮದ್ ಭಗವದ್ಗೀತೆಯ ಜ್ಞಾನಯಜ್ಞದ 7ನೆಯ ಈ ದಿನ 7ನೆಯ ಅಧ್ಯಾಯದ ಕುರಿತು ಯಥಾಶಕ್ತಿ ವಿಚಾರವನ್ನು ತಿಳಿಯುವ ಪ್ರಯತ್ನ. ಇದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕರೀತಾ ಇದ್ದಾರೆ. 30 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂತಹ ಅಧ್ಯಾಯ. ಹಿಂದಿನ ಅಧ್ಯಾಯಗಳಲ್ಲಿ 6 ಅಧ್ಯಾಯಗಳಲ್ಲಿ ಜ್ಞಾನ ಪಡೆಯಲಿಕ್ಕೆ ಬೇಕಾದಂತಹ ಸಾಧನ ಉಪಾಯ ಅಂತಹ ಕರ್ಮಯೋಗವನ್ನು ಹೇಳಿ 6ನೆಯ ಅಧ್ಯಾಯದಲ್ಲಿ ಧ್ಯಾನಯೋಗವನ್ನು ಹೇಳ್ತಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತ ತಮೋಮತಃ, ಯಾರು ಶ್ರದ್ಧೆಯಿಂದ ಭಗವಂತನನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಎಲ್ಲ ಬಗೆಯಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾನೆ, ಆ ಯೋಗಿ ನನಗೆ ಅತ್ಯಂತ ಪ್ರಿಯನಾದವ ಅಂತ ಹೇಳಿದ್ದಾನೆ. ಮುಂದೆ 12ನೆಯ ಅಧ್ಯಾಯದಲ್ಲಿ ಭಕ್ತಿಯ ಹಿರಿಮೆಯನ್ನು ಹೇಳಲಿಕ್ಕಿದ್ದಾನೆ. ಅಂತಹ ಭಕ್ತಿಗೆ, ಅದರ ಉತ್ಪತ್ತಿಗೆ ಬೇಕಾದಂತಹ ಭಗವಂತನ ಮಹಿಮೆಯನ್ನು 7ನೇ ಅಧ್ಯಾಯದಿಂದ ಆರಂಭ ಮಾಡಿಕೊಂಡು 6 ಅಧ್ಯಾಯಗಳಲ್ಲಿ ವರ್ಣನೆ ಮಾಡಿದ್ದಾನೆ. ಅದನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡಲಿ ಹೊರಟಂತಹ ಶ್ರೀಕೃಷ್ಣ ಪರಮಾತ್ಮ ಈ 7ನೆಯ ಜ್ಞಾನ ವಿಜ್ಞಾನ ಯೋಗದಲ್ಲಿ ಉಪಾಸನೆಗೆ, ದೇವರನ್ನು ಕುರಿತು ಧ್ಯಾನ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಭಗವಂತನ ಸ್ಥೂಲವಾದ ಹಾಗೂ ಸೂಕ್ಷ್ಮವಾದ 2 ಬಗೆಯ ಜ್ಞಾನವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಆ 2 ಬಗೆಯ ಜ್ಞಾನವೇ ಜ್ಞಾನ ಮತ್ತು ವಿಜ್ಞಾನ. ಭಗವಂತನ ಸಾಮಾನ್ಯ ಪರಿಜ್ಞಾನ ಅಂದರೆ ಭಗವಂತನ ಬಗ್ಗೆ ಪುರಾಣಗಳಲ್ಲಿ, ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಶ್ರವಣ ಮಾಡಿ ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ ಇದೇ ಮೊದಲಾದಕ್ಕೆ ಆ ಭಗವಂತ ಕಾರಣ ಅಂತ ತಿಳಿಯೋದೇನಿದೆ, ಇದು ಸಾಮಾನ್ಯ ಜ್ಞಾನ. ಇನ್ನು ಆ ಭಗವಂತ, ಅವನ ಸೂಕ್ಷ್ಮವಾದ ಅರಿವು, ಇದು ಎಲ್ಲರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ವಿಶೇಷವಾದ ಜ್ಞಾನ. ಅದನ್ನೇ ಅಪರೋಕ್ಷ ಜ್ಞಾನ ಅಂತ ಕೂಡ ಕರೀತಾ ಇದ್ದಾರೆ. ಇದು ವಿಶೇಷ ಜ್ಞಾನ. ಈ ಅಧ್ಯಾಯದ ಆರಂಭದಲ್ಲಿ ನನ್ನಲ್ಲಿ ಸ್ನೇಹಪೂರ್ಣವಾದ ಮನಸ್ಸನ್ನು ಇಟ್ಟುಕೊಂಡು ಧ್ಯಾನ ಮಾಡ್ತಾ ಭಗವಂತ ಈ ಜಗತ್ತಿಗೆ ನನಗೆ ಆಧಾರ ಆಗಿದ್ದಾನೆ, ಆಶ್ರಯನಾಗಿದ್ದಾನೆ ಅಂತ ತಿಳ್ಕೊಂಡು ನನ್ನಲ್ಲಿ ಯಾರು ಮನಸ್ಸಿಟ್ಟು ಧ್ಯಾನ ಮಾಡ್ತಾರೆ ಅವರು ಅವರ ಯೋಗ್ಯತೆಗೆ ಅನುಗುಣವಾಗಿ ನನ್ನ ಬಗ್ಗೆ ಎಷ್ಟು ತಿಳಿಬಹುದೋ ಅಷ್ಟನ್ನು ನಿನಗೆ ಹೇಳ್ತೇನೆ ಅಂತ ಕೃಷ್ಣ ತನ್ನ ಮಹಿಮೆಯ ಪರಿಚಯವನ್ನು ಅರ್ಜುನನಿಗೆ ಆರಂಭ ಮಾಡಿ ಹೇಳ್ತಾ ಇದ್ದಾನೆ.
ಮಯಾಸಕ್ತ ಮನ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ. ಮಯಾಸಕ್ತ ಮನಃ, ನನ್ನಲ್ಲಿ ಆಸಕ್ತವಾದ ಮನಸ್ಸು, ಹರಿಯನ್ನು ಬಿಟ್ಟು ಇರಲಿಕ್ಕೆ ಆಗಲ್ಲ ಅನ್ನುವ ಮನಸ್ಸು, ಆ ಭಗವಂತನೇ ನನಗೆ ಆಧಾರ, ನನಗೆ ಮಾತ್ರ ಅಲ್ಲ ಇಡೀ ಜಗತ್ತು ಅವನನ್ನು ಆಶ್ರಯ ಮಾಡಿದೆ ಅಂತ ಯಾರು ತಿಳ್ಕೊಂಡು ಆ ಭಗವಂತನನ್ನು ಧ್ಯಾನ ಮಾಡ್ತಿರ್ತಾರೆ, ಅವರು ಅವರ ಯೋಗ್ಯತೆಗೆ ಅನುಸಾರವಾಗಿ ಎಷ್ಟು ತಿಳಿಯಬಹುದೋ ಅಷ್ಟನ್ನು ನಾನು ನಿನಗೆ ಹೇಳ್ತೇನೆ ಅಂತ ಭಗವಂತ ಹೇಳ್ತಾ, ಜ್ಞಾನಂ ತೇಹಂ ಸವಿಜ್ಞಾನಮಿದಂ ವಕ್ಷ್ಯಾಂ ಯಶೇಷತಃ. ನಿನಗೆ ಎರಡನ್ನು ಹೇಳ್ತೇನೆ ಅರ್ಜುನ. ಒಂದು ನನ್ನ ಬಗ್ಗೆ ಜ್ಞಾನವನ್ನು ಹೇಳ್ತೇನೆ, ಇನ್ನೊಂದು ವಿಶೇಷವಾದ ಜ್ಞಾನವನ್ನು ಹೇಳ್ತೇನೆ. ಒಂದು ಜ್ಞಾನ, ಮತ್ತೊಂದು ವಿಶೇಷ ಜ್ಞಾನ. ಇದಕ್ಕೆ ಜಗದ್ಗುರು ಮಧ್ವಾಚಾರ್ಯರು ಎರಡು ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ, ಶ್ರವಣಾನ್ ಮನನಾಶ್ಚೈವ ಯಜ್ಞಾನಂ ಉಪಜಾಯತೆ. ಶ್ರವಣವನ್ನು, ದೇವರ ಬಗ್ಗೆ ಕೇಳಿ 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 ಯಾವುದನ್ನು ಮನನ ಮಾಡಿ 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 ಯಾವುದು ನಮ್ಮ ಬುದ್ಧಿಯಲ್ಲಿ ದೇವರ ಬಗ್ಗೆ ಸಾಮಾನ್ಯವಾದ ತಿಳುವಳಿಕೆ ಬರುತ್ತೆ. ಈ ಜಗತ್ತಿಗೆ ಸೃಷ್ಟಿಕರ್ತ ಭಗವಂತ, ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಅವನನ್ನು ಆಶ್ರಯ ಮಾಡಿದೆ, ಅವನಿಂದಲೇ ಎಲ್ಲ ನಡೀತಾ ಇದೆ. ಈ ಜ್ಞಾನ ಏನಿದೆಯಲ್ಲ ಇದನ್ನು ಜ್ಞಾನ ಅಂತ ಕರೀತಾ ಇದ್ದಾರೆ. ವಿಜ್ಞಾನಂ ವಿಶೇಷ ಜ್ಞಾನಂ ಅಪರೋಕ್ಷ ಜ್ಞಾನಂ ವಾ ಅಂತಾರೆ. ಅಂದರೆ ಅಂತರಂಗದ ಒಳಗೆ ಭಗವಂತನನ್ನು ಕಾಣೋದು. 14 ಲೋಕದ ಒಳಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಸ್ಥೂಲವಾಗಿ ತಿಳಿಯೋದೇನಿದೆ, ಕಂಡದ್ದೆಲ್ಲ ಭಗವಂತ ಅಂತ ತಿಳಿದುಕೊಳ್ಳೋದೇನಿದೆ, ಇದು ಸಾಮಾನ್ಯ ಜ್ಞಾನವಾದರೆ ಬ್ರಹ್ಮಾಂಡದ ಒಳಗೆ ವ್ಯಾಪ್ತನಾದ ಭಗವಂತನೇ ನನ್ನ ಅಂತರಂಗದ ಒಳಗೂ ಇದ್ದಾನೆ, ಪಿಂಡಾಂಡದ ಒಳಗೂ ಇದ್ದಾನೆ ಅಂತ ಒಳಗಿರುವ ಹರಿಯನ್ನು ಅನುಭವಿಸೋದಿದೆಯಲ್ಲ, ಇದು ವಿಶೇಷ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಇಂತಹ ಎರಡು ಜ್ಞಾನವನ್ನು ನಿನಗೆ ನಾನು ಕೊಡ್ತೇನೆ. ಅಂದರೆ ಭಗವಂತನ ಅರಿವು ಎರಡು ಕ್ರಮ, ಒಂದು ಜ್ಞಾನ, ಮತ್ತೊಂದು ವಿಜ್ಞಾನ. ಈ ವಿಜ್ಞಾನ ಸಾಮಾನ್ಯರಾದಂತಹ ಅಧಿಕಾರಿಗಳಿಗೆ ತಿಳಿಯತಕ್ಕದ್ದಲ್ಲ. ಎಲ್ಲರಿಗೂ ಒಳಗಿರುವ ಭಗವಂತನನ್ನು ನೋಡುವ ತಾಕತ್ತಿಲ್ಲ, ಅದು ದೇವತೆಗಳು ಮಾತ್ರ. ದೇವಾದೀನಾಂತು ತಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಂ. ಭಗವಂತನ ಬಗ್ಗೆ ದೇವತೆಗಳು ತಿಳಿದುಕೊಳ್ಳುವ ಜ್ಞಾನ ಇದೆಯಲ್ಲ, ದೇವತೆಗಳ ಅರಿವಿಗೆ, ದೇವತೆಗಳ ಯೋಗ್ಯತೆಗೆ ಎಟುಕುವ ಜ್ಞಾನ, ಅದನ್ನು ವಿಜ್ಞಾನ ಅಂತ ಕರಿತಾ ಇದ್ದಾರೆ. ದರ್ಶನಂ ವಿಷ್ಣೋ ವಿಜ್ಞಾನಮಿತಿ ಕೀರ್ತಿತಂ. ಹೃದಯದ ಒಳಗಿರುವ ಭಗವಂತನ ದರ್ಶನ ಮಾಡೋದೇ ನಿಜವಾದ ವಿಜ್ಞಾನ ಅಂತ ಈ ಎರಡು ಜ್ಞಾನ ಮತ್ತು ವಿಜ್ಞಾನಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಜ್ಞಾತ್ವ ನ ಇಹ ಭೂಯೋ ಅನ್ಯಜ್ಞಾನ ಅವಶಿಷ್ಯತೆ. ಈ ಎರಡನ್ನು ತಿಳಿದ ಅಂತಾದರೆ ಅವನು ತಿಳಿಯದೆ ಉಳಿದದ್ದು ಯಾವುದೂ ಇರಲ್ಲ, ಎಲ್ಲವನ್ನು ತಿಳಿದ ಹಾಗಾಗುತ್ತೆ. ಯಾವ ಎರಡನ್ನು ತಿಳಿಯುವುದರಿಂದ ಎಲ್ಲವನ್ನು ತಿಳಿದ ಹಾಗಾಗತ್ತೋ, ಅಂದರೆ ಈ ಭಗವದ್ಗೀತೆಯಲ್ಲಿ ಯದ್ಯಪಿ ಭಗವಂತನ ಜ್ಞಾನ ಏನಿದೆ ಅದಕ್ಕೆ ಇತಿಮಿತಿ ಇಲ್ಲ, ಲಿಮಿಟೇಷನ್ ಇಲ್ಲ. ನೀವು ತಿಳಿದಷ್ಟೇ ದೇವರಲ್ಲ, ದೇವರು ಇರೋಷ್ಟು ನಿಮಗೆ ತಿಳಿಯುವ ಯೋಗ್ಯತೆ ಇಲ್ಲ. ಹುಟ್ಟು ಕುರುಡ ಏನನ್ನ ತಿಳಿಬೇಕಾದರೂ ಮುಟ್ಟಿ 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 ನೋಡ್ತಾನೆ. ಹುಟ್ಟು ಕುರುಡನ ಮುಂದೆ ಒಂದು ದೊಡ್ಡ ಆನೆ ನಿಲ್ಲಿಸಿ, ಆನೆ ಹೇಗಿದೆ ಹೇಳು ಅಂದರೆ ಅವನು ಮುಟ್ಟಿದ್ದಕ್ಕಿಂತಲೂ ಮುಟ್ಲಾರ್ದೆ ಉಳಿದದ್ದೇ ಜಾಗ ಜಾಸ್ತಿ ಉಳಿಯುತ್ತೆ.
ಹಾಗಾಗಿ ಅವನು ಮುಟ್ಟಿದಷ್ಟೇ ಆನೆಯ ಚಿತ್ರ ಅಲ್ಲ. ಹೇಗೋ ಹಾಗೆ ಭಗವಂತನನ್ನು ನಾವು ತಿಳಿದಷ್ಟೇ ಅಂತ ತಿಳ್ಕೊಳ್ಬಾರ್ದು. ನಾವು ಏನಿದ್ರೂ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ತಿಳಿತೀವಿ. ಕಾಶಿ ಯಾತ್ರೆಗೆ ಹೋದವರು ಗಂಗೆಯನ್ನು ತುಂಬಿಕೊಂಡು ಬರ್ತಾರೆ. ಯಾರಾದರೂ ಮತ್ತೆ ಕಾಶಿಗೆ ಹೋಗುವಾಗ ನೀವು ಕಾಶಿಗೆ ಹೋಗಬೇಡಿ, ನೀವು ತರಲಿಕ್ಕೆ ಗಂಗೆ ಇಲ್ಲ, ನಾ ಎಲ್ಲ ತಂದು ಬಿಟ್ಟಿದ್ದೀನಿ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇದೆಯಾ? ನಾವು ನಮ್ಮ ಯೋಗ್ಯತೆ ಎಷ್ಟೋ 1/4 ಲೀಟ್ರೋ 1 ಲೀಟ್ರೋ 5 ಲೀಟ್ರೋ ಅಷ್ಟು ತಂದ್ವಿ. ಗಂಗೆ ಇರುವಷ್ಟು ತರುವ ಯೋಗ್ಯತೆ ನಮ್ಮದಲ್ಲ. ಹಾಗೆ ಭಗವಂತನ ಜ್ಞಾನ ನಮ್ಮ ಯೋಗ್ಯತೆಗೆ ನಿಲುಕುವಂಥದ್ದಲ್ಲ. ನಾವು ತಿಳಿದಷ್ಟೇ ದೇವರಲ್ಲ. ದೇವರು ಇರುವಷ್ಟು ತಿಳಿಯುವ ಯೋಗ್ಯತೆ ನಮಗಿಲ್ಲ. ಭಗವಂತನ ಜ್ಞಾನ, ಭಗವಂತನ ಮಹಿಮಾ ಎಷ್ಟು ದೊಡ್ಡದಂದರೆ, ನೈವೋದಾಪು ಗೃಣೋಂತೋಂತಂ ಯದ್ಗುಣಾನಾಂ ಅಜಾದಯ. ಯಾರು ಬಲ್ಲರು ನಿಮ್ಮ ಶ್ರೀಲಕುಮಿ ಮನಸ್ಸಿಗೂ ತೋರದಿಹ ಪರಬೊಮ್ಮ. ಉಳಿದವರು ಬಲ್ಲರೆ ನೀರಜಾಸನ ಬೊಮ್ಮ, ಇದು ನಿನ್ನ ಮರ್ಮ. ಭಗವಂತನ ಮಹಿಮೆಯನ್ನು ನಿತ್ಯದಲ್ಲಿ ಭಗವಂತನ ಪರಿಪರಿಯಿಂದ ಸೇವೆ ಮಾಡುವ ಭಾಗ್ಯ ದೇವತೆಯಾದ ಲಕ್ಷ್ಮಿಯೇ ಪರಿಪೂರ್ಣವಾಗಿ ತಿಳಿದಿಲ್ಲ. ಬ್ರಹ್ಮಾದಿಗಳು ಕೂಡ ಭಗವಂತನ ಬಗ್ಗೆ ಪರಿಪೂರ್ಣವಾಗಿ ತಿಳಿದಿಲ್ಲ ಅಂದರೆ ಅವನ ಜ್ಞಾನಕ್ಕೆ, ಅವನ ಅರಿವಿಗೆ, ಅವನ ಮಹಿಮೆಗೆ ಲಿಮಿಟ್ ಇಲ್ಲ, ಇತಿಮಿತಿ ಇಲ್ಲ. ಹಾಗಾದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಇದನ್ನು ತಿಳಿದ್ರೆ ಇನ್ನು ತಿಳಿಲಿಕ್ಕೆ ಏನೂ ಉಳಿದಿಲ್ಲ, ಎಲ್ಲ ತಿಳಿದ ಹಾಗೆ ಅಂತಾನಲ್ಲ. ಏನು ಅದರ ಅರ್ಥ? ಅದರ ಅರ್ಥ ಇಷ್ಟೇ: ಮನುಷ್ಯ ಜನ್ಮದಲ್ಲಿ ದೇವರ ಬಗ್ಗೆ ಎಷ್ಟು ತಿಳಿಯಬಹುದೋ ಅಷ್ಟನ್ನು ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ. ಅದಕ್ಕೆ ಇದು ಸರ್ವೋಪನಿಷತ್ತುಗಳ ಸಾರ. ಉಪನಿಷತ್ತು ವೇದದ ಸಾರ. ಆ ಉಪನಿಷತ್ತಿನ ಸಾರ ಭಗವದ್ಗೀತೆ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಭಗವಂತ ಭಗವದ್ಗೀತೆಯಲ್ಲಿ ಏನು ಜ್ಞಾನ ಹೇಳಿದ್ದಾನೆ, ಮನುಷ್ಯರ ಇತಿಮಿತಿ ಲಿಮಿಟೇಷನ್ ನೋಡಿಕೊಂಡು ಇದರೊಳಗೆ ಉಪದೇಶವನ್ನು ಭಗವಂತ ಮಾಡಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಭಗವಂತ ಈ ಅಧ್ಯಾಯದಲ್ಲಿ ಮುಂದೆ ಹೇಳುವಾಗ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾನಾಂ ಅಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಈ ಜ್ಞಾನ ಅತ್ಯಂತ ದುರ್ಲಭವಾದದ್ದು. ಭಗವಂತನ ಬಗ್ಗೆ ಅರಿವು ಇದೆಯಲ್ಲ, ಇದು ದುರ್ಲಭ, ಎಲ್ಲರಿಗೂ ಸಿಗುವಂಥದ್ದಲ್ಲ. ಮಾರ್ಕೆಟಲ್ಲಿ ಸೇಲ್ಗಿಲ್ಲ, ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲಿಕ್ಕಿಲ್ಲ, ಧನ ಕೊಟ್ಟು ಪಡೆಯುವಂಥದ್ದಲ್ಲ. ಕರ್ಮಯೋಗದ ಸಾಧನ ಇದ್ದರೆ ದೇವರ ಜ್ಞಾನ ನೀವು ಪಡಿಬಹುದು. ಸತ್ಕರ್ಮಗಳ ಆಚರಣೆ ಮಾಡಿದರೆ ಮಾತ್ರ, ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನು ಶ್ರದ್ಧಾಪೂರ್ವಕವಾಗಿ ಕಾಮನೆಯನ್ನು ಬಿಟ್ಟು, ಅಹಂಕಾರವನ್ನು ಬಿಟ್ಟು ಭಗವಂತನ ಪೂಜಾರೂಪವಾಗಿ ಮಾಡಿದವರಿಗೆ ಮಾತ್ರ ದೊರಕುವಂಥದ್ದು ಭಗವಂತನ ಅರಿವು. ದೇವರ ಇರುವಿನ ಅರಿವು ಎಲ್ಲರಿಗೆ ಆಗೋಲ್ಲ, ಅತ್ಯಂತ ದುರ್ಲಭ. ಸ್ವಲ್ಪ ವಿಚಾರ ಮಾಡಿ, ಇವತ್ತು ಇಂತಹ ದುರ್ಲಭವಾದ ಜ್ಞಾನವನ್ನು ಪಡೆದವರು ಎಷ್ಟು ಜನ ಇದ್ದಾರೆ? ನಿಮಗೆ ಅರ್ಥ ಆಗೋ ಹಾಗೆ ಹೇಳೋದಾದರೆ 140 ಕೋಟಿ ಭಾರತೀಯರಿದ್ದಾರೆ, ಅಥವಾ ಇನ್ನೂ ಹೆಚ್ಚಿರ್ಬೋದು. ಅದೇನು ಕ್ಷಣ ಕ್ಷಣಕ್ಕೂ ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಒಂದು ಗುಂಪೇ ಇದೆ. ದಿನ
ನೂರಾರು ಸಾವಿರಾರು ಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ. ಇನ್ನು ಈ ಭೂಮಿ ಮೇಲೆ ಎಷ್ಟು ಮನುಷ್ಯರಿದ್ದಾರೆ, ಆ ಮನುಷ್ಯರ ಕತೆ ಬಿಟ್ಟುಬಿಡಿ. ಪವಿತ್ರವಾದ ಭಾರತದ ನೆಲದಲ್ಲಿ ಹುಟ್ಟಿದಂತಹ ಜನರು, ಎಷ್ಟು ಜನರ ಮನೆಯಲ್ಲಿ ಭಗವದ್ಗೀತೆ ಪುಸ್ತಕ ಇದೆ ಅದನ್ನು ಹೇಳಿ ಮೊದಲು. ಪುಸ್ತಕ ಇದೆಯಾ ಅದನ್ನು ಮೊದಲು ಹೇಳಿ. ಪುಸ್ತಕ ಇದ್ದರೂ ತೆಗೆದು ಓದೋರು ಯಾರಿದ್ದಾರೆ ಹೇಳಿ. ನೀವು ನೋಡಿ, ಯೋಚನೆ ಮಾಡಿ, ಯಾರ್ದಾರು ಮನೆಗೆ ಹೋಗಿ ಟೀಪಾಯಿ ಮೇಲೆ 2 ಪುಸ್ತಕ ಇರುತ್ತೆ ಅಂತ ಗೆಸ್ ಮಾಡಿ. ಒಂದು ಇಂಡಿಯಾ ಟುಡೇ, ಇನ್ನೊಂದು ಭಗವದ್ಗೀತೆ ಇದ್ದರೆ ಬಂದ ಅತಿಥಿ ಭಗವದ್ಗೀತೆ ಪುಸ್ತಕ ಓಪನ್ ಮಾಡೋದಕ್ಕಿಂತಲೂ ಇಂಡಿಯಾ ಟುಡೇ ಓಪನ್ ಮಾಡೋದೇ ಜಾಸ್ತಿ. ಪುಸ್ತಕ ಇರಲ್ಲ, ಇದ್ದರೂ ತೆಗಿಯಲ್ಲ, ತೆಗೆದ್ರೂ ಓದಲ್ಲ, ಓದಿದ್ರೂ ಅರ್ಥ ಆಗಲ್ಲ, ಅರ್ಥ ಆದರೂ ಸರಿಯಾಗಿ ಅರ್ಥ ಆಗಲ್ಲ. ಅದನ್ನೇ ಹೇಳ್ತಾ ಮನುಷ್ಯಾಣಾಂ ಸಹಸ್ರೇಷು, ಭಗವಂತನಿಗೆ ಈ ವಿಚಾರ ಗೊತ್ತಿದೆ. ಮನುಷ್ಯರಾದ ಎಲ್ಲರಿಗೂ ಕೂಡ ಸಿಗುವಂತಹ ಅರಿವು ಹರಿಯ ಮಹಿಮೆ ಅಲ್ಲ. ದಾಸರಾಯರು ಹೇಳ್ತಾರೆ, ಕೇರಿಗಳಲ್ಲಿ ಮಾರುವುದಲ್ಲ, ಇದನ್ನು ಸೇಲ್ ಮಾಡುವಂಥದ್ದಲ್ಲ. ಮನುಷ್ಯಾಣಾಂ ಸಹಸ್ರೇಷು, 1000ದಲ್ಲಿ ಒಬ್ಬ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಟ್ರ್ಯಾಕಲ್ಲಿದ್ದವರೆಲ್ಲ ರೌಂಡ್ ಕಂಪ್ಲೀಟ್ ಮಾಡಿ ಕಪ್ ತಗೊಳ್ಳಲ್ಲ. 100 ಜನ ರನ್ನಿಂಗಲ್ಲಿ ನಿಂತಿರ್ತಾರೆ, ಯಾರೋ ಒಬ್ಬನಿಗಷ್ಟೇ. 1000 ಪ್ರಯತ್ನ ಮಾಡುವವರಲ್ಲಿ ಒಬ್ಬ ಆ ಭಗವದ್ಗೀತೆಯ ಜ್ಞಾನವನ್ನು ಪಡಿತಾನೆ. ಆ ಪಡೆದ ಜ್ಞಾನಿಗಳಲ್ಲಿಯೂ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಗೀತೆಯನ್ನು ಓದಿದಾಗ ಅವ್ರಿಗೇನು ಅರ್ಥ ಆಗುತ್ತೋ ಅದೇ ಅರ್ಥ ಗೀತೆದು ಅಂತ ತಿಳ್ಕೊಂಡವರೇ ಜಾಸ್ತಿ. ಕೃಷ್ಣ ಯಾವ ಅರ್ಥದಲ್ಲಿ ಗೀತೆ ಹೇಳಿದ ಅದು ಎಲ್ಲರಿಗೆ ಅರ್ಥ ಆಗಲ್ಲ. ನಾನು ಯಾವ ಅಭಿಪ್ರಾಯದಿಂದ ಈ ಶ್ಲೋಕವನ್ನು ಹೇಳಿದೆ ಅಂತ ಎಲ್ಲರಿಗೆ ಅರ್ಥ ಆಗಲ್ಲ, ಯಾರೋ ಒಬ್ಬನಿಗೆ ಅರ್ಥ ಆಗುತ್ತೆ ಅಂತ ಭಗವಂತನ ಜ್ಞಾನದ ದುರ್ಲಭತ್ವ ಅದನ್ನು ವರ್ಣನೆ ಮಾಡಿ ಮುಂದೆ 4, 5, 6 ಇಷ್ಟು ಪದ್ಯಗಳಲ್ಲಿ ದೇವರ ಬಗ್ಗೆ ತಿಳಿಯಬೇಕಾದ ಸಾಮಾನ್ಯ ಜ್ಞಾನ ಅದನ್ನು ಹೇಳ್ತಾನೆ. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರಯೇ ಜಗತ್ ಏತದ್ಯೋನೀನಿ ಭೂತಾನಿ ಸರ್ವಾಣ್ಯಿತ್ಯುಪಧಾರಯ ಅಹಂ ಕೃತ್ಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಭಗವಂತನ ಅಧೀನದಲ್ಲಿ 8 ವಿಧವಾಗಿ ಇರ್ತಕ್ಕಂಥದ್ದು. ಯಾವುದದು? ಪಂಚಭೂತಗಳು ಮೊದಲು, ಪೃಥ್ವಿ, ತೇಜಸ್, ವಾಯು, ಆಕಾಶ. ಈ ಪಂಚಭೂತಗಳು ಭಗವಂತನ ಅಧೀನ ಅನ್ನುವ ಕಾಮನ್ ನಾಲೆಡ್ಜ್, ಇದು ಸಾಮಾನ್ಯ ಜ್ಞಾನ. ಇದರ ಒಟ್ಟಿಗೆ ಮನಸ್ಸು, ಬುದ್ಧಿ, ಅಹಂಕಾರ, ತತ್ವ, ಪಂಚಭೂತಗಳು, ಆಮೇಲೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ 8 ವಿಧ ತತ್ವಗಳು ಭಗವಂತನ ಅಧೀನದಲ್ಲಿ ಇರತಕ್ಕಂಥದ್ದು. ಈ ಪ್ರಕೃತಿಯಲ್ಲಿಯೂ ಕೂಡ 2 ವಿಧದ ಪ್ರಕೃತಿ ಇದೆ. ಒಂದು ಚಿತ್ ಪ್ರಕೃತಿ, ಒಂದು ಚೇತನ ಪ್ರಕೃತಿ, ಇನ್ನೊಂದು ಜಡ ಪ್ರಕೃತಿ ಅಂತ. ಇದರಲ್ಲಿ ಈ 2ಕ್ಕೂ ಅಭಿಮಾನಿ ಮಹಾಲಕ್ಷ್ಮಿ. ಚೇತನ ಪ್ರಕೃತಿಯಲ್ಲಿ ಆ ಜಗನ್ಮಾತೆ ಅವಿಕಾರಿಯಾಗಿ ಇದ್ದರೆ ಜೀವರ ಸ್ವರೂಪಭೂತವಾದ ಶರೀರದಲ್ಲಿದ್ದು ಅವರ ಪ್ರಾಣವನ್ನು ಧಾರಣೆ ಮಾಡಿದ್ದಾಳೆ.
ಮೊದಲು ಹೇಳಿದಂಥ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಜಡ ಪ್ರಕೃತಿ ಇದಕ್ಕೆ ಉಪಾದಾನ ಕಾರಣ. ಹೇಗೆ ಗಡಿಗೆ ಮಡಿಕೆ ಮಾಡಲಿಕ್ಕೆ ಮಣ್ಣು ಕಾರಣವೋ, ದೇಹ ಮಾಡಲಿಕ್ಕೆ ಜಡವಾದ ಈ ಬಾಡಿ ರೆಡಿ ಮಾಡಲಿಕ್ಕೆ ಈ 5 ತತ್ವಗಳು, ರಾ ಮೆಟೀರಿಯಲ್ಸ್, ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ, ಇದು ಕಾರಣವಾಗಿರ್ತಕ್ಕಂಥದ್ದು. ಆದರೆ ಮಹಾಲಕ್ಷ್ಮಿ ಅದಕ್ಕೂ ಅಭಿಮಾನಿಯಾಗಿದ್ದಾಳೆ. ಆದರೆ ಅವಳೇ ಅದಲ್ಲ, ಮಣ್ಣೇ ಲಕ್ಷ್ಮಿ ಅಲ್ಲ, ಅದಕ್ಕೆ ಅಭಿಮಾನಿ, ಭಿನ್ನಳಾಗಿ ಅಭಿಮಾನಿಯಾಗಿದ್ದಾಳೆ. ಮಹತ್ತತ್ವಾದಿಗಳಿಗೆ, ಬ್ರಹ್ಮಾದಿಗಳಿಗಿಂತ ಉತ್ತಮಳಾಗಿ ಈ ಮಹಾಲಕ್ಷ್ಮಿ ಇರ್ತಕ್ಕಂಥದ್ದು. ಅಂತಹ ಮಹಾಲಕ್ಷ್ಮಿಯನ್ನು ನಿಯಮನ ಮಾಡುವವ ಭಗವಂತ ಅನ್ನುವಂತಹ ಸಾಮಾನ್ಯ ಆಕಾರವಾದ ಜ್ಞಾನ. ಅವನಿಂದಾಗಿಯೇ ಇದರ ಪ್ರಭವ, ಇದರ ಲಯ, ಈ ಜಗತ್ತಿನ ಈ ಚೇತನ ಅಚೇತನಾತ್ಮಕವಾದ ಪ್ರಪಂಚದ ಸೃಷ್ಟಿ ಅವನಿಂದ ಆಗ್ತಾ ಇದೆ. ಇದರ ಸ್ಥಿತಿ ಅವನಿಂದ ಆಗ್ತಾ ಇದೆ. ಇದರ ಲಯ ಅವನಿಂದ ಆಗ್ತಾ ಇದೆ. ಇದರ ನಿಯಮನ, ಕಂಟ್ರೋಲ್ ಆ ಭಗವಂತನಿಂದ ಆಗ್ತಾ ಇದೆ. ಯಾರಿಗೆ ಜ್ಞಾನ ಕೊಡಬೇಕು, ಯಾರಿಗೆ ಅಜ್ಞಾನ ಕೊಡಬೇಕು, ಯಾರಿಗೆ ಬಂಧ ಕೊಡಬೇಕು, ಬಂಧನದಲ್ಲಿರುವ ಯಾರನ್ನು ಬಿಡುಗಡೆಗೊಳಿಸಬೇಕು, ಇದೆಲ್ಲ 8 ಬಗೆಯ ಕರ್ತೃತ್ವ ಭಗವಂತನಲ್ಲಿದೆ ಅಂತ ಹೇಳ್ತಾ, ಏತದ್ಯೋನೀನಿ ಭೂತಾನಿ ಸರ್ವಾಣ್ಯಿತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತತಾ. ಇದು ಸಾಮಾನ್ಯ ಜ್ಞಾನ. ಆದರೆ ವಿಶೇಷ ಜ್ಞಾನವನ್ನು ಭಗವಂತ ಹೇಳ್ತಾ, ಇಂತಹ ಜಗತ್ತಿಗೆ ಭಗವಂತ ಪ್ರೇರಕನಾಗಿದ್ದಾನೆ. ಬರೀ ಪ್ರೇರಕ ಮಾತ್ರ ಅಲ್ಲ, ಪ್ರತಿಯೊಂದು ಅಣುವಿನಲ್ಲಿಯೂ ಭಗವಂತ ಇದ್ದು ಜಗತ್ತಿನ ಎಲ್ಲ ಕಾರ್ಯವನ್ನು ಸುವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾನೆ. ಭಗವಂತ ಒಂದು ಮಾತು ಅರ್ಜುನನಿಗೆ ಹೇಳ್ತಾನೆ, ನೋಡು, ಇದು ವಿಶೇಷ ಜ್ಞಾನ. ಏನದು? ಮತ್ತ ಪರತರಂ ನಾನ್ಯತು, ಜಗತ್ತಿನಲ್ಲಿ ನನ್ನ ಬಿಟ್ಟು ಇನ್ನೊಂದು ವಸ್ತು ಇಲ್ಲ. ಕಿಂಚಿದಸ್ತಿ ಧನಂಜಯ, ನನ್ನನ್ನು ಬಿಟ್ಟು ಇನ್ನೊಂದು ವಸ್ತು ಇಲ್ಲ. ಹಾಗಾದ್ರೆ ಎಲ್ಲ ಸುಳ್ಳ? ಇಲ್ವಾ? ಅರ್ಥ ಆಗಲ್ಲ. ಸ್ವತಂತ್ರವಾಗಿ ಇಲ್ಲ, ನನ್ನನ್ನು ಬಿಟ್ಟು ಸ್ವತಂತ್ರವಾಗಿ ಯಾವುದೂ ಇಲ್ಲ. ಯಾವುದಿದ್ರೂ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಎಲ್ಲವೂ ನನ್ನನ್ನು ಆಶ್ರಯ ಮಾಡಿಕೊಂಡಿದೆ. ನೀವು ವಿಚಾರ ಮಾಡಿ, ಇಡೀ ಜಗತ್ತು ತನಗೆ ತಾನೇ ಇಲ್ಲ. ಕೆಲವರು ಪ್ರಕೃತಿವಾದಿಗಳು ಅಂತ ಇದ್ದಾರೆ. ಜಗತ್ತಿಗೆ ಕಾರಣಕರ್ತ ಬೇಕಿಲ್ಲ, ತಂತಾನೇ ಎಲ್ಲ ನಡೆಯುತ್ತೆ. ಬೆಳಗ್ಗೆ 6:30 ಆದರೆ ಸೂರ್ಯ ಅವನ ಪಾಡಿಗೆ ಅವನು ಬರ್ತಾನೆ, ಅದಕ್ಕೆ ಯಾರು ಏನು ಬೇಕಿಲ್ಲ. ರಾತ್ರಿ ಆದರೆ ಚಂದ್ರ ಬರ್ತಾನೆ, ಅವನಿಗೆ ಯಾರೂ ಬೇಕಿಲ್ಲ. ಗಾಳಿ ತನ್ನ ಪಾಡಿಗೆ ತಾನು ಬೀಸುತ್ತೆ, ಮಳೆ ನೀರು ಹರಿಯುತ್ತೆ, ಇದೆಲ್ಲ ತನ್ನ ಪಾಡಿಗೆ ತಾನಾಗುತ್ತೆ. ಇದಕ್ಕೊಬ್ಬ ಕರ್ತೃ ಬೇಕಿಲ್ಲ ಅಂತ ಕೆಲವರು ಪ್ರಕೃತಿಯೇ ಎಲ್ಲವನ್ನ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಎಲ್ಲ ನಿಜ. ಒಂಚೂರು ಯೋಚನೆ ಮಾಡಿ, ಇದು ಸೂಕ್ಷ್ಮವಾದ ವಿಚಾರ. ಹೇಗೋ ಎಲ್ಲೋ ಒಂದು ಅಸ್ತವ್ಯಸ್ತವಾಗಿ ಈ ಜಗತ್ತಿಲ್ಲ. ದಾರದ ಒಳಗೆ ಮಣಿಗಳು ಹೇಗೆ ಜೋಡಿಸಿದಾಗ ಒಪ್ಪ ಓರಣವಾಗಿರುತ್ತೋ ಹಾಗೆ ಈ ಜಗತ್ತು ವ್ಯವಸ್ಥಿತವಾಗಿದೆ. ಏನು ವ್ಯವಸ್ಥೆ? ನಿಮಗೊಂದು ಉದಾಹರಣೆಗಳನ್ನು ಮಾತ್ರ ಕೊಡ್ತೇನೆ. ಭೂಮಿಗಿಂತ ಸೂರ್ಯ ಎಷ್ಟು ದೂರದಲ್ಲಿ ಇರಬೇಕು ಇದು ಭಗವಂತ ನಿರ್ಧಾರ ಮಾಡಿ ಇಟ್ಟಿದ್ದಾನೆ. ಬೈ ಚಾನ್ಸ್ ಏನಾದರೂ ದೇವರ ನಿಯಮನ ಕಂಟ್ರೋಲ್ ಇಲ್ಲ ಅಂತಾಗಿ ಸೂರ್ಯಂಗೆ ತುಂಬ ಖುಷಿಯಾಗಿ ನಮ್ಮ ಮೇಲೆ ಸ್ವಲ್ಪ ನಮ್ಗೆ ಹತ್ತಿರ ಬಂದ ಅಂತಾದರೆ ಏನಾಗತ್ತೆ? ಸನ್ ಸ್ಟ್ರೋಕ್ ಆಗತ್ತೆ, ಸನ್ ಬರ್ನ್ ಆಗತ್ತೆ. ಸ್ವಲ್ಪ ಬಿಸಿಲು ಜಾಸ್ತಿ ಆದ್ರೇ ಬಾಯಿಗೆ ಬಂದಾಗ ಬೈತೀವಿ ಬಿಸಿಲನ್ನ, ಅಲ್ವಾ? ಚಳಿಯನ್ನು ಬೈತೀವಿ, ಬಿಸಿಲನ್ನು ಬೈತೀವಿ, ಮಳೆನ ಬೈತೀವಿ. ಹೋಗಲಿ, ಸೂರ್ಯ ದೂರ ಹೋಗಿಬಿಟ್ಟ ಅಂತ ತಿಳ್ಕೊಳ್ಳಿ, ರೋಗಗಳು ಜಾಸ್ತಿ ಆಗತ್ತೆ. ದೂರನೂ ಹೋಗಬಾರ್ದು,
ಹತ್ರನೂ ಬರಬಾರ್ದು. ಹಾಗೆ ಕಂಟ್ರೋಲ್ ಮಾಡೋದು ಯಾರು? ಭಗವಂತ. ಇದು ಸೂಕ್ಷ್ಮವಾದ ಜ್ಞಾನ. ಇದನ್ನು ತಿಳ್ಕೊ ಅಂತಾನೆ. ನಿಮಗೆ ನೋಡಿ ಆಶ್ಚರ್ಯ, ಸೂರ್ಯ ಬಂದರೆ ಕೆಂಪು ಕಮಲ ಅರಳತ್ತೆ, ನೀಲೋತ್ಪಲ ಅಂತಿದೆ, ಅದು ಅರಳಲ್ಲ. ಚಂದ್ರ ಬಂದರೆ ಕೆಂಪು ಕಮಲ ಅರಳಲ್ಲ, ನೀಲೋತ್ಪಲ ಅರಳತ್ತೆ. ನೀಲಿ ತಾವರೆ ಅರಳಬೇಕಾದ್ರೆ ಚಂದ್ರ ಬರಬೇಕು, ಕೆಂಪು ತಾವರೆ ಅರಳಬೇಕಾದ್ರೆ ಸೂರ್ಯ ಬರಬೇಕು. ಯಾವುದು ಬೇಡ, ನಾನು ಟಾರ್ಚ್ ಬಿಡ್ತೀನಿ ಅಂತ ಬಿಟ್ಟು ಅರಳಿಸ್ಲಿಕ್ಕೆ ಬರುತ್ತಾ? ನಿಮ್ಮ ಟಾರ್ಚೆಲ್ಲ ಅಯೋಗ್ಯತೆ ಇದೆಯಾ? ಇದು ಸೂಕ್ಷ್ಮ ವಿಚಾರ, ನನ್ನಲ್ಲಿ ತಿಳ್ಕೊ. ಇಲ್ಲಿ ಸೂತ್ರೇ ಮಣಿಗಣ ಇವ ಅಂತ ಒಂದು ಶಬ್ದ. ಸೂತ್ರ ಅಂತಂದರೆ ಅದು ವಾಯುದೇವರಿಗೆ ಹೆಸರು, ಸೂತ್ರನಾಮಕ ಅಂತ. ಇಡೀ ಜಗತ್ತು ವಾಯುದೇವರ ವಶದಲ್ಲಿದೆ. ಆ ವಾಯುದೇವರು ನನ್ನ ವಶದಲ್ಲಿದ್ದಾರೆ. ದಾರದ ವಶದಲ್ಲಿ ಎಲ್ಲ ಮಣಿಗಳು ಇವೆ. ದಾರದಿಂದ ಯುಕ್ತವಾದ, ಸೂತ್ರದಲ್ಲಿ ಯುಕ್ತವಾದ ಮಣಿ, ಇಡೀ ಚೇತನಾತ್ಮಕವಾದ ಪ್ರಪಂಚ ನನ್ನ ವಶದಲ್ಲಿದೆ. ಇದನ್ನು ತಿಳ್ಕೊ. ಜಗತ್ತಿನಲ್ಲಿ ಬಹುವಸ್ತುಗಳು, ಅನೇಕ ವಸ್ತುಗಳು. ಆ ಎಲ್ಲ ವಸ್ತುಗಳ ಒಳಗೆ ಒಂದು ವಿಶಿಷ್ಟವಾದ ಗುಣಧರ್ಮಗಳು ಇದೆ. ಆ ಗುಣ, ಅದರ ಧರ್ಮ, ಅದರ ಸ್ವಭಾವ ನಾನಾಗಿದ್ದೇನೆ. ನೋಡಲಿಕ್ಕೆ ಅನೇಕ ವಸ್ತುಗಳು ಒಂದೇ ಥರ ಇದ್ದರೂ ಅವುಗಳ ಸ್ವಭಾವ ಬೇರೆ. ನೋಡಿ, ಜಿಲೇಬಿನೂ ಸ್ವೀಟೇ, ಮೈಸೂರು ಪಾಕು ಸ್ವೀಟೇ, ಉಡುಪಿ ಪಾಲ್ ಪಾಯಸ ಕೂಡ ಸ್ವೀಟೇ. ಆದರೆ ಯಾವುದೋ ಒಂದು ಸ್ವೀಟು ಇಲ್ಲ, ಅದು ಒಂದೊಂದು ಸ್ವೀಟು ಒಂದೊಂದು ಥರ ಇದೆ, ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾದ ರುಚಿ ಇದೆ. ದ್ರಾಕ್ಷಿಗೂ ಸಿಹಿ ಅಂತೀರಿ, ಬೆಲ್ಲಕ್ಕೂ ಸಿಹಿ ಅಂತೀರಿ, ಸಕ್ಕರೆಗೂ ಸಿಹಿ ಅಂತೀವಿ, ಕಬ್ಬಿಗೂ ಸಿಹಿ ಅಂತೀವಿ. ತುಂಬ ಜನ ಇದು ಯಾವುದೂ ಇಲ್ಲ, ನೀರು ಕುಡ್ದೆ ಅಯ್ಯೋ ಏನು ಸ್ವೀಟ್ ವಾಟ್ರು ಅಂತೀರಿ. ನಿಜವಾಗಿ ನೋಡಿದ್ರೆ ಎಲ್ಲದಕ್ಕಿಂತಲೂ ಸ್ವೀಟು ನೀರು. ತುಂಬ ಬಾಯಾರಿದವನಿಗೆ ನಿನಗೆ ಕಬ್ಬಿನ ರಸ ಕೊಡ್ತೇನೆ, ಪಂಚಾಮೃತ ಅವೆಲ್ಲ ಬೇಡಪ್ಪ, ನೀರು ಕೊಡು ಸಾಕು ಅಂತಾನೆ. ಆ ನೀರಿನ ಒಳಗೆ ಒಂದು ಅದ್ಭುತವಾದ ಗುಣ ಇದೆಯಲ್ಲ, ಅದು ನಾನು. ಎಲ್ಲ ವಸ್ತುಗಳ ಒಳಗೆ ಒಂದು ವಿಶೇಷವಾಗಿ ಏನಿದೆ ಅದು. ನೀವು ಸಿಹಿ ಅಂತ ತಿಳ್ಕೊಂಡ್ರಲ್ಲ, ಬೆಲ್ಲ ಸಿಹಿ, ಕಬ್ಬು ಸಿಹಿ, ಸಕ್ಕರೆ ಸಿಹಿ, ಸ್ವೀಟು ಸಿಹಿ, ಇದು ಸಾಮಾನ್ಯ ಜ್ಞಾನ. ಆ ಸಿಹಿ ಒಳಗಿರ್ತಕ್ಕಂಥ ವಿಶೇಷ ಇದೆಯಲ್ಲ, ಅದು ನಾನು, ಅದು ನನ್ನ ವಿಶೇಷ ಜ್ಞಾನ. ಇದು ದೇವತೆಗಳಿಗೆ ಮಾತ್ರ ಗೊತ್ತಾಗುವಂಥದ್ದು, ನಮಗೇನೂ ಗೊತ್ತಾಗಲ್ಲ. ಎಷ್ಟೋ ಬಾರಿ ಸಿಹಿನೂ ಗೊತ್ತಾಗಲ್ಲ. ಶುಗರ್ ಫ್ಯಾಕ್ಟ್ರಿ ಓನರ್ ಆಗಿಬಿಟ್ಟಿದ್ರೆ, ಶುಗರ್ ಫ್ಯಾಕ್ಟ್ರಿ ಓನರ್ ಅಂದರೆ ಗೊತ್ತಾಯ್ತೋ ಇಲ್ಲೋ, ಪೂರಾ 400-500 ಶುಗರ್ ಹೋದವರು ಶುಗರೇ ಇಲ್ಲ, ಸ್ವೀಟೇ ತಿನ್ನಲ್ಲ, ಅವ್ರಿಗೇನು ಗೊತ್ತೇ ಆಗಲ್ಲ. ಹಾಗೆ ಭಗವಂತ ಹೇಳ್ತಾ ಮುಂದೆ 8ರಿಂದ 12 ಪದ್ಯಗಳ ಒಳಗೆ ತಾನು ಏನೇನು ವಿಶೇಷ ಅನ್ನೋದು ತಿಳಿಸ್ತಾ ಇದ್ದಾನೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಶೂರ್ಯಯೋ. ನೀರಿನಲ್ಲಿರುವ ರಸಕ್ಕೆ ನಾನು ಸ್ವಾಮಿಯಾಗಿದ್ದೇನೆ ಅಂತ. ನೀರಿನಲ್ಲಿ ಒಂದು ಗುಣ ಇದೆ, ರಸ ಇದೆ. ಅದೇನೆಂದರೆ ಈ ತೃಷೆ, ಅದರ ನಿವೃತ್ತಿ ಅಂದರೆ ಬಾಯಾರಿಕೆಯನ್ನು ಹೋಗಲಾಡಿಸುವ ಗುಣ ನೀರಿಗೆ ಬಿಟ್ಟರೆ ಮತ್ಯಾವುದಕ್ಕೂ ಇಲ್ಲ. ಆ ಬಾಯಾರಿಕೆಯನ್ನು ಹೋಗಲಾಡಿಸುವ ಗುಣ ಇದೆಯಲ್ಲ, ಅದೇ ನಾನು ಅಂತಾನೆ ದೇವರು. ನೀರಿನಲ್ಲಿ ನಾನು ಏನಾಗಿದ್ದೇನೆ? ಬಾಯಾರಿಕೆಯನ್ನು ಹೋಗಲಾಡಿಸುವ ಗುಣವಾಗಿದ್ದೇನೆ. ರಸೋವೈ ಸಹ ಉಪನಿಷತ್ತುಗಳಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಜಗನ್ನಾಥದಾಸರು ರಸಕ್ಕೆ ರಸರೂಪ ಅಂತ ವರ್ಣನೆ ಮಾಡಿದ್ದಾರೆ. ರಸೋಹಮಪ್ಸು ಕೌಂತೇಯ, ನೀರಿನ ಒಳಗೆ ನಾನು ರಸವಾಗಿದ್ದೇನೆ. ನೀರು ದ್ರವ ಅಲ್ವಾ, ದ್ರವ ಪದಾರ್ಥ, ಲಿಕ್ವಿಡ್, ನಿಮಗೆ ಗೊತ್ತಿದೆ. ನೀರು ದ್ರವ ಪದಾರ್ಥ ಅನ್ನೋದು ಸಾಮಾನ್ಯ ಜ್ಞಾನ. ಅದೊಂದೇ ದ್ರವ ಪದಾರ್ಥ ಅಲ್ಲ, ಎಣ್ಣೆನೂ ದ್ರವ ಪದಾರ್ಥ, ತುಪ್ಪನ ಚೆನ್ನಾಗಿ ಕಾಯಿಸಿದ್ರೆ ಅದು ದ್ರವ ಪದಾರ್ಥ, ಹಾಲು ಅದು ದ್ರವ ಪದಾರ್ಥ, ಮೊಸರು ಅದು ದ್ರವ ಪದಾರ್ಥ, ಪಂಚಗವ್ಯ,
ಪಂಚಾಮೃತ ಎಲ್ಲವೂ ದ್ರವ ಪದಾರ್ಥವೇ. ಆದರೆ ನೀರಿನ ಒಳಗೆ ಬಾಯಾರಿಕೆಯನ್ನು ಹೋಗಲಾಡಿಸುವ ಗುಣ ಇದು ಯಾವುದರಲ್ಲೂ ಇಲ್ಲ. ಅದು ಯಾವುದರಲ್ಲಿದೆ? ನೀರಿನಲ್ಲಿ ಮಾತ್ರ ಇದೆ. ತೃಷಾ ನಿವೃತ್ತಿ ರೂಪವಾದ ಧರ್ಮ, ಅದಕ್ಕೆ ಪರಿಣಾಮಕ್ಕೆ ನಾನು ಕಾರಣ ಆಗಿದ್ದೇನೆ. ಈ ಪರಿಣಾಮವನ್ನು ಮಾಡುವವ ಅಂದರೆ ನೀರು ಕುಡಿತಾ 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 ಬಾಯಾರಿಕೆ ಇಂಗತ್ತಲ್ಲ, ಅದು ನನ್ನಿಂದ ಆಗುವಂಥದ್ದು. ಇದರಲ್ಲಿ ನಾನಿದ್ದೇನೆ. ಆಮೇಲೆ ಪ್ರಭಾಸ್ಮಿ ಶಶಿ ಸೂರ್ಯಯೋ, ಸೂರ್ಯ ಚಂದ್ರರಲ್ಲಿ ನಾನಿದ್ದೇನೆ. ಮುಂದೆ ಕೃಷ್ಣ ಹೇಳ್ತಾನೆ ಮತ್ತು ವಿಶೇಷವಾಗಿ, ಯದಾ ಆದಿತ್ಯಗತಂ ತೇಜೋ ಜಗದ್ಭಾಸಯತೆ ಖಿಲಂ ಯಚ್ಛಂದ್ರಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯರ ಒಳಗೆ ಚಂದ್ರರ ಒಳಗೆ ನಾನಿದ್ದೇನೆ. ಅದನ್ನು ಇಲ್ಲಿ ಸಂಕ್ಷೇಪವಾಗಿ ಮೊದಲು ಹೇಳ್ತಾ, ಪ್ರಭಾಸ್ಮಿ ಎಲ್ಲಿ ಪ್ರಭೆಯಾಗಿದ್ದೇನೆ, ಪ್ರಕಾಶ ರೂಪವಾಗಿ ಚಂದ್ರ ಸೂರ್ಯರಲ್ಲಿದ್ದೇನೆ. ನಿಜವಾಗಿಯೂ ಪ್ರಕಾಶ ಅನ್ನೋದು ಸೂರ್ಯನಲ್ಲಿಯೂ ಇದೆ, ಚಂದ್ರನಲ್ಲಿಯೂ ಇದೆ. ಆದರೆ ಎರಡೂ ಒಂದೇ ಅಲ್ಲಂತೆ, ಅದರ ಪರಿಣಾಮ ಮಾತ್ರ ಬೇರೆ ಬೇರೆ. ಸೂರ್ಯನ ಪ್ರಕಾಶ ಬಹಳ ಬಿಸಿಲು, ಬೇಗೆ, ಉಷ್ಣ. ಚಂದ್ರನ ಪ್ರಕಾಶ ತಂಪು, ಶೀತಲ. ಆ ಶೀತಲ ರೂಪ ಗುಣಧರ್ಮ ಅದು ನಾನು ನಿಮಗಾಗಲೇ ಹೇಳಿದ ಹಾಗೆ, ಅದು ಒಂದು ಸೂರ್ಯ ಕೆಂಪು ಕಮಲವನ್ನು ಅರಳಿಸಿದರೆ ಚಂದ್ರ ನೀಲಿ ಕಮಲವನ್ನು, ನೀಲೋತ್ಪಲ ಅಂತೇನು ಕರೀತಾರೆ, ಅದನ್ನು ಅರಳಿಸ್ತಾನೆ. ಹಾಗಾಗಿ ಇದರ ವೈಭಿನ್ಯತೆ, ಚಂದ್ರ ಮತ್ತು ಸೂರ್ಯನಲ್ಲಿ ಪ್ರಕಾಶವಾಗಿ ನಾನಿದ್ದೇನೆ, ಇದು ಸಾಮಾನ್ಯ ಜ್ಞಾನ. ಅದರ ಒಳಗೆ ಶೀತಲ ಮತ್ತು ಉಷ್ಣತ, ಇದು ವಿಶೇಷ ಜ್ಞಾನ. ಈ ಸೂಕ್ಷ್ಮ ಬದಲಾವಣೆಗೆ, ವ್ಯತ್ಯಾಸಕ್ಕೆ ನಾನು ಕಾರಣ ಆಗಿದ್ದೇನೆ. ಪ್ರಣವ ಸರ್ವವೇದೇಶು, ಎಲ್ಲ ವೇದಗಳ ಸಾರ ಪುರುಷ ಸೂಕ್ತ. ಪುರುಷ ಸೂಕ್ತದ ಸಾರ ಗಾಯತ್ರಿ, ಗಾಯತ್ರಿಯ ಸಾರ ವ್ಯಾಹೃತಿ ಮಂತ್ರಗಳು, ವ್ಯಾಹೃತಿಯ ಸಾರ ಈ ಪ್ರಣವ ಓಂಕಾರ. ಈ ಓಂಕಾರವನ್ನು ಉಚ್ಚಾರ ಮಾಡಿದ ಅಂತಾದರೆ ಅದರಲ್ಲಿ ವೇದಗಳಲ್ಲಿರುವ ಅನಂತ ವರ್ಣಗಳನ್ನು ಉಚ್ಚಾರ ಮಾಡಿದಂತಹ ಫಲ ಬರ್ತಾ ಇದೆ. ಹಾಗಾಗಿ ಅಂತಹ ಎಲ್ಲ ವೇದಗಳ ಸಾರವಾದ ಓಂಕಾರದ ಒಳಗೆ ನಾನಿದ್ದೇನೆ. ಮುಂದೆ ಕೃಷ್ಣ ಪರಮಾತ್ಮ ತಾನು ಹೇಳುವಾಗ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ಹೇಳಿದ್ದಾನೆ. ಇಲ್ಲಿ ಸಂಕ್ಷೇಪವಾಗಿ ವೇದಗಳ ಸಾರೀಭೂತವಾದ ಬೀಜ ಪ್ರಣವದಲ್ಲಿ ನಾನಿದ್ದೇನೆ. ಶಬ್ದಕ್ಕೆ ಆಕಾಶದಲ್ಲಿ ಶಬ್ದ, ಆ ರೂಪದಲ್ಲಿ ನಾನಿದ್ದೇನೆ. ಪೌರುಷಂ ದೃಶು, ಪರಮಾತ್ಮ ಮನುಷ್ಯರಲ್ಲಿ ಪುರುಷತ್ವಕ್ಕೆ ನಿಯಾಮಕನಾಗಿದ್ದಾನೆ. ಪುರುಷತ್ವ ಅಂದರೆ ಗಂಡಸು, ಈ ಪೌರುಷತ್ವ ಅಲ್ಲ, ಪ್ರಯತ್ನಶೀಲತೆ, ಪರ್ಸನ್ ಅಂತ. ಅಂದರೆ ಸ್ತ್ರೀ ಮತ್ತು ಪುರುಷ ಇಬ್ಬರಿಗೂ ಸೇರಿಯೇ ಪುರುಷ ಶಬ್ದವಾಚ್ಯ ಭಗವಂತ. ಪುರ ಅಂದರೆ ದೇಹ, ಇಲ್ಲಿ ಯಾರು ವಾಸವಾಗಿದ್ದಾನೆ ಜೀವ, ಅವನಿಗೆ ಪುರುಷ ಅಂತ ಹೆಸರು. ಅವನ ಪ್ರಯತ್ನಕ್ಕೆ ಪೌರುಷಂ ದೃಶು, ಮನುಷ್ಯರಲ್ಲಿ ಪೌರುಷ ರೂಪವಾಗಿ ನಾನಿದ್ದೇನೆ. ಭಗವಂತನನ್ನು ಹೊಂದಬೇಕಂದ್ರೆ ಸತ್ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು, ಪ್ರಯತ್ನ ಮಾಡಬೇಕು. ಅದಕ್ಕೊಂದು ಧೈರ್ಯ, ಪೌರುಷತ್ವ ಬೇಕು. ಹೇಡಿತನ, ನಿರಾಶಾಭಾವ ಇದೆಲ್ಲ ದೇವರ ಅನುಗ್ರಹ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೋಗಬೇಕು, ಕೂತ್ಕೋಬೇಕು, ಕೇಳಬೇಕು, ಪ್ರಶ್ನೆ ಮಾಡಬೇಕು. ಅಯ್ಯೋ ಕೇಳಿದ್ರೆ ಏನು ಅಂದ್ಕೊಳ್ತಾರೋ, ಏನು ಕಥೆಯೋ, ನಮ್ಗೆ ಯಾಕೆ ಬೇಡ ಬಿಡಿ, ಅಯ್ಯೋ ಹಿಂದಿಂದನೇ ಇರೋದು, ಸ್ವಲ್ಪವೂ ಪ್ರಯತ್ನ ಇಲ್ಲ. ಹೀಗೆಲ್ಲ ಮಾಡಿದ್ರೆ ದೇವರ ಅನುಗ್ರಹ ಆಗೋಲ್ಲ. ಜೀವನದಲ್ಲಿ ಉತ್ಸಾಹದಿಂದ, ಪೌರುಷದಲ್ಲಿರುವಂತಹ ಪರಮಾತ್ಮನ ಸನ್ನಿಧಾನದಿಂದಾಗಿ ಈ ಪೌರುಷತ್ವ ಶ್ರೇಷ್ಠವಾಗಿದೆ. ಭೀಮಸೇನ ದೇವರು ಹೇಳ್ತಾರೆ,
ನೈರಾಶ್ಯವನ್ನು ಬಿಟ್ಟುಬಿಡಬೇಕು. ಧಾರ್ಮಿಕ ಕಾರ್ಯ ಮಾಡುವಾಗ ನೈರಾಶ್ಯವನ್ನು ಬಿಡಬೇಕು. ಅಯ್ಯೋ ಏಕಾದಶಿ ಮಾಡಿ ಉದ್ಧಾರ ಆಗೋದು ಅಷ್ಟರೊಳಗೆ ಇದೆ ಬಿಡಿ, ಬ್ರಹ್ಮದೇವರಿಗೆ ಮೋಕ್ಷ ಆಗಿಲ್ವಂತೆ, ಇನ್ನು ನಾವು ಚಾತುರ್ಮಾಸ್ಯ ಮಾಡಿ ಏಕಾದಶಿ ಮಾಡಿ ಏನು ನಾವು ಮೋಕ್ಷ ಪಡೆಯೋದ? ಈ ನೈರಾಶ್ಯ ಬೇಡ ಅಂತಾರೆ. ಯಾವಾಗಲೂ ಸತ್ಕರ್ಮ ಮಾಡುವಾಗ ಮಾಡಬೇಕು ಅನ್ನುವ ಉತ್ಸಾಹ ಬೇಕು ಮನುಷ್ಯನಲ್ಲಿ. ಉತ್ಸಾಹ ಇಲ್ಲ ಅಂತಾದರೆ ಸತ್ಕಾರ್ಯದಲ್ಲಿ ಸಾಫಲ್ಯತೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಧರ್ಮರಾಜನಿಗೆ ಭೀಮಸೇನ ದೇವರು ಹೇಳ್ತಾರೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಎತ್ತಿ ಹೇಳ್ತಾರೆ. ನಿಜಾನುಭಾವ ವರ್ಜಿತ ಹರೇರನುಗ್ರಹೋರ್ಜಿತ ಮಹೋತ್ಸಾಹ ವರ್ಜಿತ ಜನ ನ ಜಗ್ನುಡು ಉನ್ನತಿಂ. ಯಾವಾಗಲೂ ಜನ ಎತ್ತರಕ್ಕೆ ಏರಬೇಕು ಅಂತಾದರೆ ಪ್ರಯತ್ನಶೀಲರಾಗಿರಬೇಕು, ಜೊತೆಗೆ ಯೋಗ್ಯತೆ ಇರಬೇಕು. ಯೋಗ್ಯತೆ ಇದ್ದು ಸುಮ್ಮನೆ ಕೂತ್ರಾಗಲ್ಲ, ಜೋಳಿಗೆ ಹಾಕ್ಕೊಂಡು ಹೋಗಬೇಕು. 4 ಜನರ ಮನೆಯ ಮುಂದೆ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ನಿಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೋ ಅದು ಜೋಳಿಗೆಗೆ ಬೀಳುತ್ತೆ. ನೀವು ಕೂತ್ ಕಡೆನೇ ಕೂತಿರ್ತೀನಿ ಅಂದರೆ ಬರಲ್ಲ. ಪ್ರಯತ್ನ ಮಾಡಬೇಕು, ಯೋಗ್ಯತೆ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಅನುಗ್ರಹ ಇರಬೇಕು. ಅದರಲ್ಲಿ ನಾನಿದ್ದೇನೆ. ಹೀಗೆ ಭಗವಂತ ತಾನು ಎಲ್ಲೆಲ್ಲಿದ್ದೇನೆ ಅಂತ ಹೇಳ್ತಾ ಬುದ್ಧಿಮತಾಮಸ್ಮಿ. ಜಗತ್ತಲ್ಲಿ ಕೆಲವರನ್ನು ನೋಡಿ ಭಾರಿ ಬುದ್ಧಿವಂತ ಅಂತಾರೆ. ಭಾರಿ ಬುದ್ಧಿವಂತ ಅಂದರೆ ಆ ಬುದ್ಧಿಯ ಒಳಗೆ ನಾನಿದ್ದೇನೆ ತಿಳ್ಕೊ. ನನ್ನ ಇರುವಿಕೆಯಿಂದಾಗಿಯೇ ಅವನಿಗೆ ಅಷ್ಟು ಬುದ್ಧಿ ಇತ್ಯಾದಿಗಳು ಬಂದಿರತಕ್ಕಂಥದ್ದು. ಯೇ ಚೈವ ಸಾತ್ವಿಕ ಭಾವ ರಾಜಸಸ್ತಾಮಸಶ್ಚಯೇ ಮತ್ತ ಏವೇತಿ ತನ್ವಿದ್ಧಿ ನತ್ವಹಂತೇಷು ತೇ ಮಯಿ. ಈ ರಸಾದಿಗಳು ಮತ್ತು ಸತ್ವಾದಿ 3 ಗುಣಗಳಿಂದ ಹುಟ್ಟಿದ ಪದಾರ್ಥಗಳೇನಿದೆ ಅದೆಲ್ಲ ನನ್ನಿಂದ ಹುಟ್ಟಿದೆ ಅಂತ ತಿಳ್ಕೊ. ಅದೆಲ್ಲ ನನ್ನ ಅಧೀನ, ನಾನು ಯಾವುದರ ಅಧೀನ ಅಲ್ಲ. ದಾಸರಾಯರು ವರ್ಣನೆ ಮಾಡ್ತಾರೆ. ಗುಣಿಗಳೊಳಗಿಪ್ಪ ಬಹುಗುಣವಂತ ಗುಣಬದ್ಧನಾಗದಿಹ ಶ್ರೀಲಕ್ಷ್ಮೀಕಾಂತ. ಗುಣದ ಒಳಗೂ ಇದ್ದಾನೆ, ಗುಣಿಯ ಒಳಗೂ ಇದ್ದಾನೆ. ಗುಣದಿಂದ ಬದ್ಧನಾಗ್ತಾನೆ. ಗುಣಿಗಳ ಒಳಗಿರುವ ಭಗವಂತ ಗುಣಗಳಿಗೆ ಬದ್ಧನಾಗೋಲ್ಲ. ಸತ್ವಗುಣ, ರಜೋಗುಣ, ತಮೋಗುಣ ನಮ್ಮನ್ನು ಈ ಸಂಸಾರದಲ್ಲಿ ಬಂಧನಕ್ಕೆ ಒಳಮಾಡುವಂತಹ ತಾಕತ್ತು ಆ ಗುಣಗಳಿಗಿದೆ. ಆದರೆ ಆ ಗುಣಗಳು ದೇವರ ಅಧೀನದಲ್ಲಿರ್ತಕ್ಕಂಥದ್ದು. ಅದನ್ನು ತಿಳ್ಕೊಳ್ಬೇಕು ಅಂತ ಭಗವಂತ ವರ್ಣನೆ ಮಾಡ್ತಾ ಇದ್ದಾನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ. ಭಗವಂತ ಹೇಳ್ತಾನೆ, ಎಲ್ಲರ ಹೃದಯದಲ್ಲಿ ನಾನು ಒಳಗಿದ್ದು ಅವರ ನಿಯಮನವನ್ನು ಮಾಡ್ತಾ ಇದ್ದೇನೆ. ಹಾಗೆ ತಿಳ್ಕೊಳ್ಬೇಕು. ನಾನೇ ಎಲ್ಲರ ಒಳಗಿದ್ದೇನೆ ಅಂದಮೇಲೆ ನಾನೇ ಅವರು, ಹೀಗೆ ಅರ್ಥವನ್ನು ಮಾಡಿಕೊಳ್ಳಬಾರ್ದು ಅಂತ ತಿಳಿಸ್ತಾ ಇದ್ದಾರೆ. ಇಂತಹ ಭಗವಂತನ ಈ ತತ್ವ ಎಲ್ಲರಿಗೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಮೋಹಿತರಾಗಿ ನನ್ನನ್ನು ತುಂಬ ಜನ ಸರಿಯಾದ ಕ್ರಮದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಿಗೆ ನನ್ನ ಅರಿವು ಬಾರದ ಹಾಗೆ ತನ್ನ ಶಕ್ತಿಯಿಂದ ಮಾಯೆಯಿಂದ ಮುಸುಕನ್ನು ಹಾಕ್ತಾಳೆ ನನ್ನ ಹೆಂಡತಿ. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಅದನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ದಾಸರು ಹೇಳ್ತಾರೆ, 6 ತೆರೆಯ ನೋಡಂಬಿಗ ಯಾರಿಂದಲಾಗದು. ಆ ಮಾಯೆಯನ್ನು ದಾಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ಭಗವಂತನನ್ನು ಅನನ್ಯ ಭಾವದಿಂದ ಉಪಾಸನೆ ಮಾಡ್ತಾರೆ, ಮಾಯಾಬಂಧಕ ಶಕ್ತಿಯನ್ನು ನಿವಾರಣೆ ಮಾಡುವವ ನೀನೇ ಅಂತ ತಿಳಿದಿದ್ದಾರೆ, ಅವರು ಮಾತ್ರ ಇದರಿಂದ ಹೊರಗೆ ಬರ್ತಾರೆ. ಭಗವಂತ ಈ 7ನೆಯ ಅಧ್ಯಾಯದಲ್ಲಿ
ಅದ್ಭುತವಾದ ಒಂದು ಮಾತು ಹೇಳ್ತಾನೆ. ದೇವರ ಬಗ್ಗೆ ಯಥಾರ್ಥವಾದ ಜ್ಞಾನ ಒಮ್ಮೆ ಭಗವದ್ಗೀತೆ ಕೇಳೋದ್ರಿಂದಲೋ, ಒಮ್ಮೆ ಭಗವದ್ಗೀತೆಯನ್ನು ಓದೋದ್ರಿಂದಲೋ, ಅಥವಾ ಒಂದು ಜನ್ಮದಲ್ಲಿ ಸತತವಾಗಿ ಪ್ರತಿ ವರ್ಷ ಕೇಳ್ತಾ ಇದ್ದೀವಿ ಆಚಾರ್ಯ ಅನ್ನುವ ಮಾತ್ರದಿಂದಲೋ ದೇವರ ಬಗ್ಗೆ ಯಥಾರ್ಥವಾದ ಜ್ಞಾನ ಬರೋಲ್ಲಂತೆ. ಮತ್ತೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ನೀನು ಜ್ಞಾನಿ ಆಗೋದಲ್ಲ, ನಾನು ಮಾಡಿದ್ರೆ ಉಂಟು, ಇಲ್ಲದೇ ಇದ್ರಿಲ್ಲ. ನೀನು ಬಹುಜನ್ಮಗಳಲ್ಲಿ ಅದಕ್ಕಾಗಿ ಪ್ರಯತ್ನವನ್ನು ಪಟ್ಟರೆ, ತುಂಬ ಜನ್ಮಗಳಲ್ಲಿ, ತುಂಬ ವರ್ಷ, ತುಂಬ ದಿನ ಹೇಳಲಿಲ್ಲ, ತುಂಬ ಜನ್ಮಗಳಂತ ಹಿಂದೆ ಹೇಳಿದ್ರು. ಸಾವಿರ ಜನ್ಮಗಳು ಬಂದ ಮೇಲೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಗಳನ್ನು ಕಳೆದ ಮೇಲೆ ಮಾನವ ಜನ್ಮ ಬಂದಿದೆ. ಈ ಮಾನವ ಜನ್ಮ ಬಂದಾಗ ಮಾಧವನನ್ನು ತಿಳಿಬೇಕು ಅಂತ ಅಂದ್ಕೊಳ್ಳೋರೇ ರೇರ್. ಸಾವಿರ ಜನರಲ್ಲಿ ಯಾರೋ ಒಬ್ಬರಿಗೆ ಅನಿಸತ್ತೆ, ಅಯ್ಯೋ ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದೇನೆ, ದೇವರ ಬಗ್ಗೆ ಏನೂ ಗೊತ್ತಿಲ್ವೇ ಅಂತ ಅನಿಸತ್ತೆ. ತಿಳ್ಕೊಳ್ಳೋ ಅಷ್ಟರೊಳಗೆ ಟಿಕೆಟ್ ಕನ್ಫರ್ಮ್ ಆಗಿ ಮೇಲೆ ಹೋಗೇ ಬಿಡ್ತಾನೆ. ತಿಳ್ಕೊಳ್ಬೇಕು ಅಂತ ಹೊರಟಾಗ, ಸಾಧನೆ ಮಾಡಬೇಕು ಅಂತ ಹೊರಟಾಗ, ತಿಳಿಲಿಕ್ಕೆ ಸಾಧನೆ ಮಾಡಲಿಕ್ಕೆ ಕೊಟ್ಟಂಥ ಈ ದೇಹದ ಇಂದ್ರಿಯಗಳೆಲ್ಲ ತಮ್ಮ ಪಾಠವನ್ನು ಕಳ್ಕೊಂಡು ಬಿಡುತ್ತೆ, ಶಕ್ತಿ ಹ್ರಾಸ ಆಗಿರುತ್ತೆ. ಕೇಳಕ್ಕೆ ಹೋದರೆ ಕಿವಿ ಕೇಳಲ್ಲ, ಪುಸ್ತಕ ಓದ ಕಣ್ಣು ಕಾಣಲ್ಲ. ದೇವರ ಪೂಜೆ ಮಾಡೋಣ, ಗಂಟೆ ಬಾರಿಸಿ ಮಂಗಳಾರತಿ ಮಾಡೋಣ ಅಂದರೆ 2 ಕೈಗೂ ಸ್ಟ್ರೋಕ್ ಹೊಡೆದಿರುತ್ತೆ. ಏನು ಮಾಡ್ತೀರಿ? ಸಾಧನೆ ಏನು ಮಾಡಲಿಕ್ಕಾಗಲ್ಲ. ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಎಲ್ಲ ಗಟ್ಟಿ ಇರುವಾಗ ಪ್ರಯತ್ನ ಮಾಡೋನೇ ಅಪರೂಪ. ಸಾವಿರ ಪ್ರಯತ್ನಶೀಲರಲ್ಲಿ ಯಾರೋ ಒಬ್ಬ ಅಧ್ಯಯನವನ್ನು ಮಾಡ್ತಾನೆ. ಆ ಅಧ್ಯಯನ ಮಾಡಿದ ಎಲ್ಲರಿಗೂ ಯಥಾರ್ಥವಾದ ಜ್ಞಾನ ಸಿಗೋಲ್ಲ. ಇದು ಭಗವಂತ ಹೇಳ್ತಾ ಇದ್ದಾನೆ. ಇಂತಹ ಜ್ಞಾನಿ ಆಗಬೇಕಂತಾದರೆ ನಾನು ಮಾಡಬೇಕು. ಗುರುಗಳಲ್ಲಿ ನಿಂತು ಅವನ ಯೋಗ್ಯತೆಗೆ ಅನುಗುಣವಾಗಿ ಅವನಿಗೆ ಉಪಾಸನೆಗೆ ಯೋಗ್ಯವಾದ ಜ್ಞಾನವನ್ನು, ಉಪಾಸನೆ ಬೇಕಾದದ್ದನ್ನು ನಾನು ಕೊಟ್ಟರೆ ಉಂಟು. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ ನಮಃ. ಗುರುಗಳ ಒಳಗೆ ಭಗವಂತ ಇದ್ದು ತತ್ವಜ್ಞಾನವನ್ನು ಕೊಟ್ಟು ಜ್ಞಾನಿಯನ್ನಾಗಿ ಮಾಡಿದರೆ ಉಂಟು, ಇಲ್ಲದೇ ಇದ್ರಿಲ್ಲ. ಯಾವ ಜ್ಞಾನ ಬಂದರೆ ಅವನು ಜ್ಞಾನಿ ಅಂತ ಕರಿಬಹುದು. ತುಂಬ ಅದ್ಭುತವಾದ ಒಂದು ಮಾತು. ಅವಂತಾನೆ, ವಾಸುದೇವ ಸರ್ವಮಿತಿ ಸಮಹಾತ್ಮಾಸು ದುರ್ಲಭ. ಸರ್ವಂ ವಾಸುದೇವಂ ಇತಿ. ಏನೇನು ನೋಡ್ತೀರಿ, ಏನೇನು ಕೇಳ್ತೀರಿ, ಎಲ್ಲೆಲ್ಲಿ ಹೋಗ್ತೀರಿ, ಎಲ್ಲವೂ ಭಗವಂತ ಅನ್ನುವ ಎಚ್ಚರಿಕೆ ಬರೋದಿದೆಯಲ್ಲ, ಅವನು ಜನರಲ್ಲಿಯೇ ದುರ್ಲಭನಾದವ. ಏನದು? ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಅಂತ ಯಾರಿಗನ್ಸತ್ತೋ, ಯಾರು ಕಾಣುವ ಎಲ್ಲ ದೇವರ ಒಳಗೆ ನನ್ನ ಇರುವಿಕೆಯನ್ನು ನೋಡ್ತಾನೆ. ಗಣಪತಿ ಇದಾಗಲೂ ನನ್ನ ನೆನಪೇ ಬರಬೇಕು. ವಾಸುದೇವ ಇತಿ ಜ್ಞಾನ ಬರಬೇಕು. ಏನದು? ವೇದಗಳಲ್ಲಿ ಹೇಳುತ್ತೆ, ಬ್ರಹ್ಮ ನಾರಾಯಣ, ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ದ್ಯಾವಾ ಪೃಥಿವ್ಯೌ ಚ ನಾರಾಯಣ, ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ, ಊರ್ಧ್ವಶ್ಚ ನಾರಾಯಣ, ಅಧಶ್ಚ ನಾರಾಯಣ. ನಾರಾಯಣ ಏವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ನ ದ್ವಿತೀಯೋ ಅಸ್ತಿ ಕಶ್ಚಿತ್ ಯಯೇವಂ ವೇದ. ದೇವರನ್ನು ಬಿಟ್ಟು ಎರಡನೆಯ ಮತ್ತೊಂದು ಸ್ವತಂತ್ರವಾದ ವಸ್ತು ಇಲ್ಲ, ಎಲ್ಲವೂ ಆ ಭಗವಂತನೇ. ಭಗವಂತ ಅಂದರೆ ಭಗವಂತನ ಅಧೀನ. ಭಗವಂತನನ್ನು ಬಿಟ್ಟು ಸ್ವತಂತ್ರವಾಗಿ ಇರುವ ಯೋಗ್ಯತೆ ಇನ್ನೊಂದು ವಸ್ತುವಿಗಿಲ್ಲ ಅಂತ ತಿಳಿದ ಮಹಾತ್ಮ ಅತ್ಯಂತ ದುರ್ಲಭನಾದವ. ಅವನು ಸಿಗೋದು ತುಂಬ ಕಷ್ಟ, ಅವನು ಸಿಗೋದೇ ಇಲ್ಲ. ಅದನ್ನು ಬಿಟ್ಟು ಕೆಲವರು ಬೇರೆ ಬೇರೆ ದೇವತೆಗಳ ಆರಾಧನೆ ಮಾಡ್ತಾರೆ.
ಅಂತವಂತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯುಜೋ ಯಾಂತಿ ಮದ್ಭಕ್ತ್ಯ ಯಾಂತಿ ಮಾಮಪಿ. ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಯಾರ್ಯಾರು ಯಾವ ದೇವತೆಗಳನ್ನು ಕ್ಷುದ್ರ ಕಾಮನೆಗಳಿಂದ ಆರಾಧನೆ ಮಾಡ್ತಾರೆ, ಒಬ್ಬೊಬ್ಬ ದೇವತೆಗೆ ಒಂದೊಂದನ್ನು ಕೊಡುವ ಅರ್ಹತೆ ಇದೆ, ಯೋಗ್ಯತೆ ಇದೆ. ಯಾರು ಏನು ಕೊಡಬೇಕಾದ್ರೂ ಅವರೊಳಗಿದ್ದು ನಾನೇ ಕೊಡುವವ, ಅದನ್ನು ತಿಳಿಯದೆ ಅವರು ಕೊಡ್ತಾರೆ ಇವರು ಕೊಡ್ತಾರೆ ಅಂತ ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಉಪಾಸನೆ ಮಾಡಿ ಅವರನ್ನೇ ಹೊಂದಿದರೆ ಅರ್ಜುನ, ಯಾರು ನನ್ನನ್ನು ಪೂಜೆ ಮಾಡ್ತಾರೆ, ನನ್ನಲ್ಲಿ ಭಕ್ತಿಯನ್ನು ಮಾಡ್ತಾರೆ, ನನ್ನಲ್ಲಿ ಅನನ್ಯವಾದ ಭಾವದಿಂದ ಮನಸ್ಸಿಟ್ಟು ಧ್ಯಾನ ಮಾಡ್ತಾರೆ, ಅವರು ನನ್ನನ್ನೇ ಹೊಂದ್ತಾರೆ. ಭಾಗವತ ಹೇಳುತ್ತೆ, ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ. ನಿಮಗೇನು ಬೇಕಾ ಏನು ಬೇಡವಾ ಎಲ್ಲ ಬೇಕಾ, ಹಾಗಾದರೆ ಭಗವಂತನ ಆರಾಧನೆಯನ್ನೇ ಮಾಡಿ. ಯಾರ ಆರಾಧನೆ ಮಾಡಿದರೂ ಅವನಿಗೆ ಸೇರುತ್ತೆ. ಒಂದು ಬುಡಕ್ಕೆ, ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಎಲ್ಲ ರೆಂಬೆ ಕೊಂಬೆಗಳಿಗೆ ಆ ನೀರು ಹೇಗೆ ಹೋಗುತ್ತೋ ಹಾಗೆ ಭಗವಂತ ಒಬ್ಬನಿಗೆ ಮಾಡಿದರೆ ಎಲ್ಲ ದೇವತೆಗಳಿಗೂ ಕೂಡ ಅದು ತಲುಪತ್ತೆ. ಇಂತಹ ಜ್ಞಾನ ಅತ್ಯಂತ ದುರ್ಲಭವಾದದ್ದು. ಅದಕ್ಕೆ ಹೇಳ್ತಾರೆ ಸದುರ್ಲಭ. ಈ ಜ್ಞಾನ ಏನಿದೆ, ಈ ಸರಿಯಾದ ಜ್ಞಾನ, ಭಗವಂತನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳೋದೇನಿದೆ, ಅದು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಅಂತ ಭಗವಂತ ಹೀಗೆಲ್ಲ ವರ್ಣನೆ ಮಾಡ್ತಾ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಜಯಮವ್ಯಯಂ. ಭಗವಂತನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳದೆ ಇರಲಿಕ್ಕೆ ಏನು ಕಾರಣ ಅಂತಂದರೆ ಮಾಯಾ, ಯೋಗ ಮಾಯೆ, ಅದೇ ಕಾರಣ. ಅವನ ಅನುಗ್ರಹ ಸಂಪಾದನೆ ಮಾಡಬೇಕಂತಾದರೆ ಹಿಂದೆ ಹೇಳಿದಂತಹ ಕರ್ಮಯೋಗ ಮತ್ತು ಜ್ಞಾನಯೋಗ ಇದು ಎರಡನ್ನೂ ಮಾಡಬೇಕು. ಯಾರು ಈ ಎರಡನ್ನು ಮಾಡದಂತಹ ಮೂಢರು ಯಾರಿದ್ದಾರೆ ಅವರಿಗೆ ನಾಹಂ ಪ್ರಕಾಶಃ, ನನ್ನ ಯಥಾರ್ಥವಾದ ಜ್ಞಾನ ಎಂದೂ ಕೂಡ ಅವರು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅನಾದಿ ಅನಂತನಾದ ಭಗವಂತನನ್ನು ಅನಂತ ಕಾಲದಿಂದ ಅನಂತ ಜೀವರಾಶಿಗಳು ಆ ಎಲ್ಲರ ಹಿಂದಿನ ಮುಂದಿನ ಇಂದಿನ ಎಂದೆಂದಿನ ವಿಷಯವನ್ನು ಆ ಭಗವಂತ ಅನಂತ ಜೀವರದು ಅವನಿಗೆ ಗೊತ್ತಿದೆ. ನಮ್ಮ ಹಿಂದಿನ ಮುಂದಿನ ಎಂದೆಂದೂ ಇರುವ ಎಲ್ಲ ಅನಂತ ಕಾಲದ ಭೂತ ಭವಿಷ್ಯದ ವರ್ತಮಾನ ಆ ಭಗವಂತನಿಗೆ ತಿಳಿದಿದೆ. ಆದರೆ ಅವನ ಬಗ್ಗೆ ನಮಗೇನು ತಿಳಿದಿಲ್ಲ. ಇದರಿಂದ ಏನು ಹೇಳ್ತಾ ಇದ್ದಾರೆ, ನಾವೇನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ದೇವರು ಸರ್ವಜ್ಞ, ನಾವು ಅಲ್ಪಜ್ಞರು. ಭಗವಂತ ನಿನ್ನ ಅರಿವಿನ ಮುಂದೆ ನನ್ನ ಅರಿವು ಎಷ್ಟು ದೊಡ್ಡದು, ನಿನ್ನ ಜ್ಞಾನ ಎಂಥದ್ದು, ನನ್ನ ಜ್ಞಾನ ಎಂಥದ್ದು. ಹಿಂದೆನೇ ಕೃಷ್ಣ ಒಮ್ಮೆ ಹೇಳಿದ್ದ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ಅರ್ಜುನ, ನಿನಗೂ ಅನೇಕ ಜನ್ಮಗಳಾಗಿದೆ, ನನಗೂ ಅನೇಕ ಜನ್ಮಗಳಾಗಿದೆ. ಆದರೆ ನಿನ್ನ ಹಿಂದಿನ ಎಲ್ಲ ಜನ್ಮಗಳ ಅರಿವು ನನಗಿದೆ. ನನ್ನ ಹುಟ್ಟಿನ ಬಗ್ಗೆಯೂ ಇದೆ, ನಿನ್ನ ಹುಟ್ಟಿನ ಬಗ್ಗೆಯೂ ನನಗಿದೆ. ಹೀಗಾಗಿ ನಾನು ಸರ್ವಜ್ಞನಾಗಿದ್ದೇನೆ. ನಿನಗೆ ನಿನ್ನ ಬಗ್ಗೆಯೂ ಗೊತ್ತಿಲ್ಲ, ನನ್ನ ಬಗ್ಗೆಯೂ ಗೊತ್ತಿಲ್ಲದ ಕಾರಣ ನೀನು ಅಜ್ಞನಾಗಿದ್ದೀಯ ಅಂತ ಭಗವಂತ ಹೀಗೆ ತಿಳಿಸ್ತಾ, ಇಂತಹ ಭಗವಂತನನ್ನು ಉಪಾಸನೆ ಮಾಡುವವರು ಅನೇಕ ರೀತಿ ಇಲ್ಲ 4 ರೀತಿ ಜನ ಇದ್ದಾರಂತೆ ಭಗವಂತನನ್ನು ಬಯಸ್ತಕ್ಕಂಥವರು. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಇಂತಹ ಭಗವಂತನನ್ನು ಉಪಾಸನೆ ಮಾಡುವವರಲ್ಲಿ 4 ಥರದ ಜನ. ಅದು ಯಾರು ಅಂದರೆ, ಒಬ್ಬ ಜಿಜ್ಞಾಸು, ಒಬ್ಬ ಆರ್ತ ರೋಗ ರುಜಿನಗಳಿಂದ ಬಡತನದಿಂದ ಆರ್ತಿಯಾಗಿ ಈ ಸಂಕಟ ಬಂದಾಗ ವೆಂಕಟರಮಣ ಅಂತ ಬರ್ತಾರಲ್ಲ ಅವರು, ಅದೊಂದು ಗ್ರೂಪ್, ಅದೊಂದು ಗುಂಪು.
ಇನ್ನೊಂದು ಗುಂಪು ಯಾವುದು ಅಂದರೆ ಜಿಜ್ಞಾಸು, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬರ್ತಾರಲ್ಲ ಅವರೊಬ್ಬರು. ಇನ್ನು ಕೆಲವರು ಅರ್ಥಾರ್ಥಿ, ಅದು ಬೇಕು ಇದು ಬೇಕು ಅಂದ್ಕೊಂಡೇ ಬರ್ತಾರೆ. ಈ ತಿಮ್ಮಪ್ಪನ ಹತ್ರ ಹೋಗುವಾಗ ಮೊದಲು ಕೈ ಮುಗಿತಾರೆ, ಆಮೇಲೆ ಎರಡೂ ಕೈ ಒಡ್ಡಿ ಬೇಡ್ತಾರೆ, ಅದು ಕೊಡು ಇದು ಕೊಡು ಅಂತ ಕೇಳ್ತಾರೆ. ಅಂದರೆ ಕೇಳಲಿಕ್ಕೆ ಬಂದಿರ್ತಾರೆ, ಅದನ್ನು ಕೇಳಬೇಕು ಇದನ್ನು ಕೇಳಬೇಕು. ಅರ್ಥಾರ್ಥಿ. ಜ್ಞಾನಿ ಇಚ್ಛ ಭರತರ್ಷಭ, ಭಗವಂತನನ್ನು ತಿಳಿದವ ಮತ್ತೂ ತಿಳಿಬೇಕು, ಮತ್ತೂ ತಿಳಿಬೇಕು, ತಿಳಿದಷ್ಟು ಉಳಿದವ ಆ ಭಗವಂತ. ತಿಳಿದಷ್ಟು ತಿಳಿಯಬೇಕಾದ ತಿಳುವಳಿಕೆ ಉಳಿದವ ಭಗವಂತ ಅಂತ ಹೋಗ್ತಾನಲ್ಲ ಅವನು. ಅದರೊಳಗೆ ಜ್ಞಾನಿ ಇದ್ದಾನಲ್ಲ ಅವನು ನನಗೆ ಬಹಳ ಇಷ್ಟ ಆದವ. ಜ್ಞಾನಿ ಯಾರಿದ್ದಾನೆ ಅವನು ನಂಗೆ ಬಹಳ ಬೇಕಾದವ. ಈ 3 ಜನ ಬೇಡ ಅಂತಲ್ಲ, ಅವರು ನನ್ನ ಹತ್ರನೇ ಬರ್ತಾರೆ, ಅವ್ರು ಕೇಳಿದ್ದು ಕೊಟ್ಟು ಕಳಿಸ್ಬಿಡ್ತೀನಿ. ಅವರು ನಾನು ಬೇಕು ಅಂತ ಬರಲ್ಲ, ನಂದು ಬೇಕು ಅಂತ ಬರ್ತಾರೆ. ನಾನು ಕೊಡೋದೇನಿದೆ ಅದು ತೊಗೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ. ಅವ್ರಿಗೆ ನಾನು ಬೇಡ. ಮಕ್ಕಳು ಅಳುವಾಗ, ಅಮ್ಮ ಅಂತ ಅಳುವಾಗ ಆಟದ ಸಾಮಾನು ಮಕ್ಕಳ ಕೈಯಲ್ಲಿ ಕೊಟ್ಟಾಗ ಮಕ್ಕಳು ಅಮ್ಮನನ್ನು ಮರೆತರೆ, ಅಮ್ಮ ಮಗುವನ್ನು ಮರೆತಂತೆ. ನಾವು ಅಳುವಾಗ ಭಗವಂತ ಕೇಳಿದ್ದು ಕೊಟ್ಟಾಗ ನಾವು ದೇವರನ್ನು ಮರೆತು ಬಿಟ್ಟರೆ ಹೋಯ್ತು. ಕೆಲವು ಮಕ್ಕಳು ಹಾಗಲ್ಲ, ಏನು ಕೊಟ್ಟರು ಬೇಡ, ಅಮ್ಮನೇ ಬೇಕು. ಅದು ಜ್ಞಾನಿ ಇಚ್ಛ ಭರತರ್ಷಭ. ಜ್ಞಾನಿ ಆದವನಿಗೆ ದೇವರು ಕೊಡುವ ಯಾವುದೂ ಬೇಡ, ದೇವರೇ ಬೇಕು, ಅವನು ನನಗೆ ಬಹಳ ಇಷ್ಟವಾದವ ಅಂತ ಹೀಗೆಲ್ಲ ತಿಳಿಸ್ತಾ ಕೃಷ್ಣ ಪರಮಾತ್ಮ ತನ್ನ ಬಗ್ಗೆ ಹೇಳ್ಕೊಳ್ತಾ ಈ ಹುಟ್ಟು ಸಾವು ಮುಪ್ಪು, ಜನನ ಮರಣ ಜರ, ನಮಗೆ 3 ಅವಸ್ಥೆ. ಒಂದು ಜನನ ಮರಣ, 2ರ ಮಧ್ಯ ಜರ ಮುಪ್ಪು. ಇದೇ 3 ಕಟ್ಟು ಬಂಧನ. ಈ ಬಂಧನದಿಂದ ಹೊರಗೆ ಬರಬೇಕು, ಸಾಕಪ್ಪ ಸಾಕು ಅಂತ ಯಾರಿಗನ್ಸಿದೆ ಅವ್ರಿಗೆ ಒಂದೇ ದಾರಿ, ನಾಣ್ಯಪ್ಪಂತ, ಬೇರೆ ಏನು ದಾರಿ ಇಲ್ಲ. ಜೀವನದಲ್ಲಿ ದೇವರನ್ನು ನಂಬಿ ನಡೆಯೋದೆ, ದೇವರ ಉಪಾಸನೆ ಮಾಡೋದೆ, ದೇವರನ್ನು ಪ್ರಯತ್ನಪೂರ್ವಕವಾಗಿ ಪಡೆಯೋದು ಒಂದೇ ಮಾರ್ಗ. ಹಾಗೆ ಅವನನ್ನು ಪಡಿಬೇಕಾದರೆ ಜ್ಞಾನದಿಂದ ಮಾತ್ರ ಸಾಧ್ಯ. ಅಂತಹ ಜ್ಞಾನ ಬೇಕಾದ ಅಂತಾದರೆ ಶಾಸ್ತ್ರಗಳ ಅಧ್ಯಯನ ಇದು ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮ ಕಡೆಗೆ ಹೇಳ್ತಾ ಸಾಧಿಭೂತಾದಿ ದೈವಮ್ಮಾಂ ಸಾಧಿ ಯಜ್ಞಂಚಯೇ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂತೆ ವಿದುರ್ಯುಕ್ತ ಚೇತಸಃ. ಆದಿಭೂತ, ಆದಿದೈವ, ಆದಿ ಯಜ್ಞಗಳ ಸಮೇತವಾಗಿ ಭಗವಂತನನ್ನು ಯಾರು ತಿಳಿತಾ ಇದ್ದಾನೆ, ಎಷ್ಟರ ಮಟ್ಟಿಗೆ ಅಂದರೆ ಸಾಯುವ ಕಾಲಕ್ಕೂ ಅವನಿಗೆ ನೆನಪಿರಬೇಕಂತ. ಕೊನೆ ಉಸಿರು ಆ ಕ್ಷಣದಲ್ಲಿಯೂ ಕೂಡ ಭಗವಂತನನ್ನೇ ಮನಸ್ಸಿನಲ್ಲಿಟ್ಟು ಯಾರು ಆ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾರೆ ಅವರು ನನ್ನನ್ನು ಹೊಂತಾರೆ. ಇಂತಹ ಅರಿವು ಮರಣಕಾಲದಲ್ಲಿಯೂ ಜೀವನದ ಕೊನೆಯ ಕ್ಷಣದಲ್ಲಿಯೂ ಕೂಡ ಜಾಗೃತವಾಗಿರಬೇಕಾಗಿರ್ತಕ್ಕಂಥದ್ದು. ಭಾಳ ಕಷ್ಟ. ನಮಗೆ ಸಾಯುವಾಗ ಭಾರಿ ಅರ್ಜೆಂಟ್ ರೀ. ಸಾಯುವಾಗಿರುವಷ್ಟು ಅರ್ಜೆಂಟು ಇನ್ಯಾವಾಗಲೂ ಇಲ್ಲ. ಅದಕ್ಕೆ ಯಾರಿಗಾರು ಸತ್ರು ಅಂತ ನೀವು ಫೋನ್ ಮಾಡಿದ್ರೆ ಅವ್ರು ಕೇಳೋದೆ ಹೋಗೇ ಬಿಟ್ರಾ ಅಂತಾರೆ, ಅಂದರೆ ಅರ್ಜೆಂಟಾಗಿ ಹೋಗಿಬಿಟ್ರಾ ಅಂತ. ಹೋಗೋರೆಲ್ಲ ಅರ್ಜೆಂಟಾಗೇ ಹೋಗ್ತಾರೆ. ಅಂಥ ಅರ್ಜೆಂಟಲ್ಲಿ ದೇವರ ನೆನಪು ಬರೋದು, ಅಷ್ಟು ಇಷ್ಟು ವಿಶೇಷಾಕಾರವಾಗಿ ಆ ಭಗವಂತನ ಜ್ಞಾನ ಬರೋದು ತುಂಬ ಅಗತ್ಯ ಅಂತ ತಿಳಿಸುವ ಸಲುವಾಗಿ ಭಗವಂತ ಈ ಜ್ಞಾನದ ಪರಿಚಯವನ್ನು ಜ್ಞಾನ ವಿಜ್ಞಾನ ಯೋಗದ ಮೂಲಕ ತನ್ನ ಸಾಮಾನ್ಯವಾದ ಅರಿವು, ಈ ಸಾಮಾನ್ಯವಾದ ಅರಿವನ್ನು ನಾವೆಲ್ಲ ಇವಾಗ ಮೊದಲು ಪಡಿಬೇಕು. ನಿರಂತರ ದೇವರ ಬಗ್ಗೆ ಶ್ರವಣ ಮಾಡಬೇಕು, ಯಾವಾಗಲೂ ಕೇಳ್ತಾ ಇರಬೇಕು. ಇಡೀ ಜೀವನ ಪೂರ ಕೇಳಿದರೂ ಅಂತ್ಯಕಾಲದಲ್ಲಿ ಸ್ಮರಣೆ ಬರೋದು ಡೌಟು. ಅಂದಮೇಲೆ ವರ್ಷಕ್ಕೊಂದು ಸತಿನೋ ತಿಂಗಳಿಗೊಂದು ಸತಿನೋ ಯಾವಾಗಲೂ ತುಂಬ ಬೇಜಾರಾದಾಗೆಲ್ಲ ನಿಮ್ಮ ಪ್ರವಚನ ಹಾಕ್ಕೊಂಡು ಬಿಡ್ತೀನಿ. ಹಾಗಾದ್ರೆ ಬೇಜಾರು ಮರ್ತೋದ್ರೆ ಪ್ರವಚನ ಆಫ್.
ಹಾಗಾದ್ರೆ ನೀವು ಬೇಜಾರು ಕಳೀಲಿಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಥರ ಇಟ್ಕೊಂಡವ್ರಿಗೆಲ್ಲ ಈ ಜ್ಞಾನ ಅಂತ್ಯಕಾಲದಲ್ಲಿ ಬರೋಲ್ಲ. ನಿಮಗೆ ಯಾವಾಗಲೂ ಕೇಳ್ತಾ ಇರಬೇಕಂತ ಅಂದರೆ ಮಾತ್ರ ಭಗವಂತನ ಅನುಗ್ರಹ ಆಗುತ್ತೆ. ಮೊದಲು ಸಾಮಾನ್ಯ ಜ್ಞಾನ, ಆಮೇಲೆ ಅಪರೋಕ್ಷ ಜ್ಞಾನ. ಈ ಎರಡು ಜ್ಞಾನದ ಸ್ಥೂಲ ಪರಿಚಯವನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಮಾಡಿಕೊಟ್ಟಿದ್ದಾನೆ. ಮುಂದಿನ ಅಧ್ಯಾಯದಲ್ಲಿ ಭಗವಂತನ ನಲ್ನುಡಿ ಉಪದೇಶ ಅರ್ಜುನನಿಗೇನಿದೆ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಇವತ್ತು ಅದ್ಭುತವಾದ ಒಂದು ಕಾರ್ಯಕ್ರಮ ನಡೀತಾ ಇದ್ದರೂ ಕೂಡ ಇಷ್ಟು ಜನ ಜಿಜ್ಞಾಸುಗಳು ಭಗವದ್ಗೀತೆ ಕೇಳಬೇಕು ಅಂತ ಕೂತಿರ್ತಕ್ಕಂಥದ್ದು ನಿಜವಾಗಿಯೂ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಭಗವಂತ ಶ್ರೀಕೃಷ್ಣ ನಿಮ್ಮೆಲ್ಲರಿಗೆ ಅನುಗ್ರಹ ಮಾಡಲಿ ಅಂತ ಮತ್ತೊಮ್ಮೆ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.